ಧನ್ಯವಾದಗಳು. ಶ್ರೀಯುತ MRHS ಮುಖಂಡರಾದಂಥ ಮತ್ತು ಸಮಾಜದ ಮುಖಂಡರಾದ ವಾಯವಾ ತಿಮ್ಮಾಪುರ್ ಇವರಿಗೂ ಕೂಡ ಮಾಲಾರ್ಪಣೆ ಮಂಚ ನಮ್ಮ ಹಾಗೂ ನಮ್ಮ ದಾಳಿ ಮಾಜಿ ಅಧ್ಯಕ್ಷರು ಹಾಗೂ ಎಲ್ಲರ ಒಂದು ಪ್ರೀತಿಯ ಪಾತ್ರ ಅಂತ ಒಂದು ಒಳ್ಳೆ ಒಂದು ಸ್ಥಾನವನ್ನು ಅಲಂಕರಿಸಿ ನೋಡಾಕ ಒಂದು ಸಿಂಪಲ್ ಇದ್ರು ಅವ್ರು ಧನ್ಯವಾದಗಳು. ಇನ್ನೋರ್ವ ಅತಿಥಿಗಳಂತ ಶಿವಪ್ಪ ಸತ್ಯಪ್ಪ ಶಿಕ್ಷಕರು ಇವರಿಗೆ ದರ್ಯಪ್ಪ ತೋಳ್ಮಟ್ಟಿ ಇನ್ನೊಬ್ಬರ ಅತಿಥಿಗಳಂತ ದರ್ಯಪ್ಪ ತೋಳ್ಮಟ್ಟಿ ಇವರಿಗೆ ಮಾಲಾರ್ಪಣೆ. ಸಂಗಪ್ಪ ಯಶಸ್ವಿಯಾಗಿ ಪೂರೈಸಿ ಇವತ್ತು ನಮ್ಮ ಶ್ರೀ ವೇದಿಕೆ ಮೇಲೆ ಅವರಿವರಲ್ಲದೆ ಎಲ್ಲರೂ ಶ್ರೀ ದುರ್ಗಾದೇವಿಯ ಒಂದು ಅನುಗ್ರಹದಿಂದ ಆಶೀರ್ವಾದದಿಂದ ಈ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಈ ಗಣ್ಯ ಮಂಡಳಿಗೆ ಅವರು ಆಶೀರ್ವಾದ ಮಾಡಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇವೆ. ಧನ್ಯವಾದಗಳು. ನಮ್ಮ ಧನ್ಯವಾದಗಳು. ಧನ್ಯವಾದಗಳು. ಪ್ರೇಕ್ಷಕರಲ್ಲಿ ವಿನಂತಿ. ಕಾರ್ಯಕ್ರಮದ ಉದ್ಘಾಟಕರು ಆತ್ಮೀಯ ಹಿರಿಯರಾದಂಥ ಮಲ್ಲು ಅಣ್ಣವರೇ, ಈ ಭಾಗದ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಆತ್ಮೀಯ ಸೋದರರಾದಂಥ ಶ್ರೀಮಾನ್ ಶಂಕರಪ್ಪ ದಾಳಿ ಅವರೇ, ಇನ್ನೊಬ್ಬರು ನನ್ನ ಆತ್ಮೀಯ ಸೋದರರಾದಂಥ ತಾಲೂಕ್ ಪಂಚಾಯತಿಯ ಸದಸ್ಯರು ನನ್ನ ಸೋದರರಾದಂಥ ಪರಸು ಅವರೇ, ಹಾಗೂ ಕಟ್ಟಿಮನಿ ಅವರೇ, ವಾಯವಾಯಿ ತಿಮ್ಮಾಪುರ ಅವರೇ, ಹಾಗೂ ವೇದಿಕೆ ಮೇಲೆ ಇದ್ದಂಥ ಎಲ್ಲ ನನ್ನ ಗಣ್ಯ ಹಿರಿಯರೇ, ಹಾಗೂ ಎಲ್ಲ ಗ್ರಾಮದಿಂದ ಆಗಮಿಸಿದಂಥ ನನ್ನ ಹಿರಿಯ ಮುಖಂಡರೇ, ತಾಯಿಯಂದಿರೇ, ಅಣ್ಣ ತಮ್ಮಂದಿರೇ, ತಮಗೆಲ್ಲರಿಗೂ ನಮಸ್ಕಾರ ಮಾಡ್ತಾ, ಈ ತಾಯಿ ಜಾತ್ರೆ ನಿಮಿತ್ತವಾಗಿ ಭಾಳ ನಾವು ನೀವು ಕೂಡಿ ಹುರುಪಿನಿಂದ ಜಾತ್ರೆಯನ್ನು ಮಾಡಿದ್ದೀವಿ. ತಾವೆಲ್ಲರೂ ಕೂತ ಸಹಾಯ ಸಹಕಾರ ಮಾಡಿ ಈ ನಮ್ಮ ಯುವಕರ 3 ತಿಂಗಳ ಕಷ್ಟಪಟ್ಟ ನಾಟಕವನ್ನು ಮಾಡಿದ್ದಾರೆ. ಅದು 100 ವರ್ಷ ಬಾಳುವಂಥ ಇತಿಹಾಸನ ಇವತ್ತು 3 ತಾಸಿನಾಗ ತಮ್ಮ ಮುಂದೆ ಮಾಡಿ ತೋರಿಸ್ತಾರೆ. ತಾವೆಲ್ಲರೂ ಅವ್ರನ್ನ ಸಹಾಯ ಸಹಕಾರ ಕೊಡಬೇಕು. ಇವತ್ತು ನಮ್ಮ ಗ್ರಾಮದ ಎಲ್ಲ ಗುರು ಹಿರಿಯರಿಗೂ
ನನ್ನ ವಿನಂತಿ ಅವ್ರು ನೋಡಿದರೆ ಭಾಳ ಒಳ್ಳೆ ಉತ್ಸಾಹಿಯಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರೂ ನಮ್ಮವರು, ಯಾವುದೇ ಸಮಾಜ ಇದ್ದರೂ ಕೂಡ ಎಲ್ಲರೂ ನಮ್ಮವ್ರು ಅಂಥೇಳಿ ಈ ಊರಿನ ಸಂಪ್ರದಾಯ ನಾವು ಯಾವ ಕಡೆ ಹೋದರೂ ಕೂಡ ನಾವು ಹೊಗಳ್ತಾ ಇರ್ತೀವಿ. ಭಾಳ ಒಕ್ಕಟ್ಟದಿಂದ ಯಾವುದೇ ಕೆಲಸ ಇರಲಿ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಮಾಡುವಂಥ ಕೆಲಸವನ್ನು ಮಾಡ್ತಾರಲ್ಲ, ಇದು ಈ ಗ್ರಾಮಕ್ಕೆ ಎಷ್ಟು ಹಿರಿಯರಿಗೆ ಅಭಿನಂದನೆಗಳು ಹೇಳಿದ್ರು ಕೂಡ ಕಡಿಮೆನ. ಅಂಥ ಒಂದು ವ್ಯವಸ್ಥಿತವಾಗಿ ಇವತ್ತಿನ ನಾಟಕ ಮಾಡ್ತಾ ಇದ್ದಾರೆ ನಮ್ಮ ಯುವಕರು. ಒಳ್ಳೆ ಕೆಲಸಕ್ಕೆ ತಾವೆಲ್ಲರೂ ಸಹಾಯ ಆಗಬೇಕು. ಒಂದೇ ಒಂದು ಮಾತು ಹೇಳಿ ನಾನು ಮುಗಿಸ್ತೀನಿ, ಯಾಕಂತಂದ್ರೆ ಟೈಮ್ ಆಗೈತೆ. ನನಗೆ ಎರಡೇ ನಿಮಿಷನಾಗ ಮಾತಾಡಂದಾರೆ ಹಿರಿಯರ. ಅದಕ್ಕೆ ಹಂಸ ಪಕ್ಷಿ ಹಾಲು ಮತ್ತು ನೀರು ಕೂಡಿಸಿಟ್ಟಿದ್ರೆ ಹಾಲು ಅಷ್ಟೇ ಕುಡಿದು ನೀರು ಬಿಟ್ಟಿತ್ತಂತ. ಹಂಗೆ ಒಳ್ಳೆ ವಿಚಾರಗಳನ್ನು ತಾವೆಲ್ಲರೂ ಅಳವಡಿಸ್ಕೊಂಡು ಈ ನಾಟಕಕ್ಕೆ ಸಹಕಾರ ಮಾಡ್ತೀರಂತೇಳಿ ತಮಗೆಲ್ಲರಿಗೂ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. 3 ತಿಂಗಳ ನಡೆಸಿದಂಥ ತಾಲೀಮನ್ನು ನಾವು ಇನ್ನೊಂದು ವಿಷಯನ ಹೆಮ್ಮೆಯಿಂದ ಹೇಳಬೇಕಾದ್ರೆ ತಿಮ್ಮಾಪುರ ಅವರೇ ಹಾಗೂ ಈ ಊರಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸಿಕ್ಕೇರಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದಂಥ ಪರಸು ಹೊನ್ನಾಳವರೇ, ಮಂಜುಗೌಡರವರೇ ಹಾಗೂ ಅವರಿವರೆನ್ನದೇ ವೇದಿಕೆ ಮೇಲೆ ಆಶ್ರದಂಥ ಎಲ್ಲ ಗೌರವಾನ್ವಿತ ಮುಖ್ಯ ಅತಿಥಿಗಳೇ ಹಾಗೂ ಈ ಸಮಾರಂಭವನ್ನು ಸಾಕ್ಷೀಕರಿಸಲು ಆಗಮಿಸಿದಂಥ ನೆರೆದಿರ್ತಕ್ಕಂಥ ಎಲ್ಲ ಸಹೋದರ ಸಹೋದರಿಯರೇ, ಶ್ರದ್ಧೆಯ ತಾಯಂದಿರೇ, ಇವತ್ತಿನ ಈ ನಾಟಕದ ಉದ್ಘಾಟನಾ ಸಮಾರಂಭಕ್ಕೆ ನಮ್ಮ ತಂದೆಯವರು ತಮ್ಮೆಲ್ಲರ ಆಶೀರ್ವಾದ ಪಡೆದಂಥ ಎಚ್ ವೈ ಮೇಟಿಯವರು ಬರಬೇಕಾಗಿತ್ತು. ಅನಿವಾರ್ಯ ಕಾರ್ಯದಿಂದ ಬೇರೆ ಊರಲ್ಲಿ ನಾಟಕ ಇರೋದರಿಂದ ಅವರಿಗೆ ಬರೋಕ್ಕಾಗಲಿಲ್ಲ. ಇವತ್ತಿನ ದಿವಸ ಅವರ ಅನುಪಸ್ಥಿತಿಯಲ್ಲಿ ನನ್ನನ್ನು ಕರೆದು ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ, ಯಾಕಂದರೆ ಈ ತಾಯಿ ಆಶೀರ್ವಾದ ಭಾಳ ದೊಡ್ಡದು. ನಾನು ಬಹುತೇಕ 4ನೇ ಇದ್ದಾಗ ಇವರ ಒಂದು 2 ದಿವಸ ಇದ್ದೀವಿ. ಇವತ್ತು ನಮ್ಮೂರಿನ ಒಂದು ಸಂಬಂಧಿಕರ ಮದುವೆ ಸಮಾರಂಭದಲ್ಲಿ ಇಲ್ಲಿ ನಾನು ನಮ್ಮ ತಾಯಿಯವರು ಕೂಡ ಬಂದಿದ್ದೀವಿ. ಅದು ಅಡ್ರೆಸ್ ನೆನಪಿಲ್ಲ ನನಗೆ. ಆ ಒಂದು ಸಮಯದಲ್ಲಿ ಬಂದಾಗ ಈ ತಾಯಿಯ ಈ ದುರ್ಗಾದೇವಿಗೆ ನಾನು ಇಲ್ಲಿ ಬಂದು ನಮಸ್ಕರಿಸಿ ಹೋಗಿದ್ದೆ. ಇವತ್ತಿನ ದಿವಸ ತುಂಬ ಹೆಮ್ಮೆ ಪಟ್ಟು ಹೇಳಬೇಕಂದ್ರೆ ಭಾಳ ತಾಯಿಯ ಆಶೀರ್ವಾದ ಭಾಳ ದೊಡ್ಡದು. ಹಾಗೂ ಈ ಒಂದು ತಾಯಿಯ ಆಶೀರ್ವಾದದಿಂದ ತಾವೆಲ್ಲರೂ ದೇಶಕ್ಕಾಗಿ ತ್ಯಾಗ ಮಾಡಿದಂಥ, ತಮ್ಮ ಜೀವನದ ಶೈಲಿಗಳನ್ನೇ ತ್ಯಾಗ ಮಾಡಿದಂಥ ಮಹಾದಾನಿಗಳಂತ ಹೇಳ್ಬೋದು. ಯಾಕಂದರೆ ತಮ್ಮ ಉಳಿವು ನೆಲೆವು ಬಾಳ್ವೆ ಎಲ್ಲ ಸಹೋದರತ್ವ ಇಲ್ಲೇ ಇರೋದರಿಂದ, ಇವತ್ತು ಮುಳುಗಡೆ ಆಗಿರೋದ್ರಿಂದ ಎಲ್ಲರೂ ಬೇರೆ ಬೇರೆ ಕಡೆ ಹೋಗಿರ್ತಾರೆ. ಇವರು ಎಲ್ಲರೂ ಸೇರಿ ಇವತ್ತು ಎಲ್ಲ ಊರಿಂದ ದೂರದಿಂದ ಬಂದು ಇವತ್ತಿಲ್ಲಿ ಎಲ್ಲರೂ ಕೂಡಿಕೊಂಡು ನಾಟಕ ಮಾಡೋದ್ರಿಂದ ಹಾಗೂ ಇದರಲ್ಲಿ ಒಳ್ಳೆಯ ಒಂದು ನಾಟಕದಲ್ಲಿ ಒಳ್ಳೆಯ ಒಂದು ವಾತಾವರಣವನ್ನು ನಿರ್ಮಿಸಿ ಎಲ್ಲರೂ ಈ ನಾಟಕ ರಚನಾಕಾರರಲ್ಲಿ ಒಂದು ವಿನಂತಿ ಏನೆಂದರೆ, ರಚನೆ ಇರೋದು ಪ್ರತಿಯೊಬ್ಬರು ನಾಟಕದಲ್ಲಿ ಎಜುಕೇಷನ್ ಇಂಪಾರ್ಟೆಂಟು. ಎಲ್ಲರೂ ಸಾಕ್ಷರರಾಗಬೇಕು ಹಾಗೂ ಸರ್ಕಾರಿ ಸೌಲಭ್ಯಗಳನ್ನು ಸದುಪಯೋಗಪಡಿಸಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತಾ ಇವತ್ತಿನ ಈ ನಾಟಕದ ಯಶಸ್ವಿ ಆಗಲಿ ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು. ನಮ್ಮ ಭೇಟಿ ಸಾಹೇಬರು
ನಟಿಯರಿಗೆ ಕೃಪೆ ಮಾಡು, ನಟ ನಟಿಯರಿಗೆ ಕೃಪೆ ಮಾಡು. ಕದಂಪುರ ಗ್ರಾಮದಲ್ಲಿ ನೆಲೆಸಿರುವೆ ದುರ್ಗಾದೇವಿ, ಕದಂಪುರ ಗ್ರಾಮದಲ್ಲಿ ನೆಲೆಸಿರುವೆ ದುರ್ಗಾದೇವಿ, ನೆಲೆಸಿರುವೆ ದುರ್ಗಾದೇವಿ, ನೆಲೆಸಿರುವೆ ದುರ್ಗಾದೇವಿ, ನೆಲೆಸಿರುವೆ ದುರ್ಗಾದೇವಿ. ನವನಾಡು ನಾಡಿನ ಗಗನದಲ್ಲಿ ಬೆಳಗಿನ ನಮ್ಮಯ ದೇಶ, ಜಯ ಭಾರತ ನಮ್ಮಯ ದೇಶ, ಜಯ ಭಾರತ ನಮ್ಮಯ ದೇಶ. ನವನಾಡು ನಾಡಿನ ಗಗನದಲ್ಲಿ ಬೆಳಗಿನ ನಮ್ಮಯ ದೇಶ, ಜಯ ಭಾರತ ನಮ್ಮಯ ದೇಶ, ಜಯ ಭಾರತ ನಮ್ಮಯ ದೇಶ. ಮಹಾತ್ಮ ಗಾಂಧಿ ಚಾಚಾ ನೆಹರು ವೀರ ಸುಭಾಷರು ಜನಿಸಿದ ನಾಡು, ಮಹಾತ್ಮ ಗಾಂಧಿ ಚಾಚಾ ನೆಹರು ವೀರ ಸುಭಾಷರು ಜನಿಸಿದ ನಾಡು, ವೀರ ಸುಭಾಷರು ಜನಿಸಿದ ನಾಡು, ವೀರ ಸುಭಾಷರು ಜನಿಸಿದ ನಾಡು. ನವನಾಡು ನಾಡಿನ ಕಣಕಣದಲ್ಲಿ ಬೆಳಗಿದ ನಮ್ಮಯ ದೇಶ, ಜಯ ಭಾರತ ನಮ್ಮಯ ದೇಶ, ಜಯ ಭಾರತ ನಮ್ಮಯ ದೇಶ. ಗಂಗಾ ಯಮುನಾ ತುಂಗಾ ಭದ್ರಾ ಕಾವೇರಿ ನದಿಗಳ ಹರಿಯುವ ನಾಡ, ಗಂಗಾ ಯಮುನಾ ತುಂಗಾ ಭದ್ರಾ ಕಾವೇರಿ ನದಿಗಳ ಹರಿಯುವ ದೇಶ, ಕಾವೇರಿ ನದಿಗಳ ಹರಿಯುವ ದೇಶ, ಕಾವೇರಿ ನದಿಗಳ ಹರಿಯುವ ದೇಶ. ನವನಾಡು ನಾಡಿನ ಕಣಕಣದಲ್ಲಿ ಬೆಳಗಿದ ನಮ್ಮಯ ದೇಶ, ಜಯ ಭಾರತ ನಮ್ಮಯ ದೇಶ, ಜಯ ಭಾರತ ನಮ್ಮಯ ದೇಶ. ಕದಂಪುರ ಗ್ರಾಮದಲ್ಲಿ ನೆಲೆಸಿರುವಂತ ದುರ್ಗಾದೇವಿಗೆ ನಮೋ ನಮೋ, ಕದಂಪುರ ಗ್ರಾಮದಲ್ಲಿ ನೆಲೆಸಿರುವಂತ ದುರ್ಗಾದೇವಿಗೆ ನಮೋ ನಮೋ, ದುರ್ಗಾದೇವಿಗೆ ನಮೋ ನಮೋ, ಶ್ರೀ ದುರ್ಗಾದೇವಿಗೆ ನಮೋ ನಮೋ. ನವನಾಡು ನಾಡಿನ ಕಣಕಣದಲ್ಲಿ ಬೆಳಗಿದ ನಮ್ಮಯ ದೇಶ, ಜಯ ಭಾರತ ನಮ್ಮಯ ದೇಶ, ಜಯ ಭಾರತ ನಮ್ಮಯ ದೇಶ, ಜಯ ಭಾರತ, ಜಯ ಭಾರತ, ಜಯ ಭಾರತ. ಎತ್ತುಗಳನ್ನು ಕಟ್ಟಿ ಹುಲ್ಲನ್ನು ಹಾಕಿ ಬರ್ತೀನಿ, ನೀನು ಪೂಜೆ ಮಾಡು. ಆಯ್ತು ಸ್ವಾಮಿ, ಹೋಗಿ ಬನ್ನಿ. ಧರಗೆ ಬಂದಂತ ದೇವತೆ, ಸತ್ಯ ಧರ್ಮದ ದೇವತೆ, ಇಟಗಿಲಿ ನೆಲ
ನೆಲಸಿದ ಭೀಮಾಂಬೆ ನಿನ್ನಯ ಪಾದಕ್ಕೆ ಶರಣಂಬೆ 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 ಧರೆಗೆ ಬಂದಂತ ದೇವತೆ ಸತ್ಯ ಧರ್ಮದ ದೇವತೆ ಧರೆಗೆ ಬಂದಂತ ದೇವತೆ ಸತ್ಯ ಧರ್ಮದ ದೇವತೆ ಇಟಗಿ ನೆಲಸಿದ ಭೀಮಾಂಬೆ ನಿನ್ನಯ ಪಾದಕ್ಕೆ ಶರಣಂಬೆ 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 ಧರೆಗೆ ಬಂದಂತ ದೇವತೆ ಭಕ್ತಿಯ ಬೆಳಕು ಚೆಲ್ಲಿದೆಯಲ್ಲಿ ನೀ ನೆಲೆಸಿದ ಈ ನೆಲ ಜನದಲ್ಲಿ ಭಕ್ತಿಯ ಬೆಳಕು ಚೆಲ್ಲಿದೆಯಲ್ಲಿ ನೀ ನೆಲೆಸಿದ ಈ ನೆಲ ಜಲದಲ್ಲಿ ಸುಖದ ಸಿರಿಯು ಬೆಳಗಿದೆಯಲ್ಲಿ ಸಂತಸ ತುಂಬಿದ ಸರ್ವರಲ್ಲಿ ರೋಗ ರುಚಿನದ ಬಯಲಲ್ಲಿ ನೀನೇ ಕಾಯುವೆ ನಮ್ಮನಲ್ಲಿ ರೋಗ ರುಚಿನದ ಬಯಲಲ್ಲಿ ನೀನೇ ಕಾಯುವೆ ನಮ್ಮನಲ್ಲಿ ಬೇಡ ಭಕ್ತರ ಮನದಲ್ಲಿ ಕರೆದ ಭಕ್ತರ ಮನೆಯಲ್ಲಿ ಬೇಡಿದ ವರಗಳ ನೀಡುತ್ತಲೇ ಧರೆಗೆ ಬಂದಂತ ದೇವತೆ ಸತ್ಯ ಧರ್ಮದ ದೇವತೆ ಧರೆಗೆ ಬಂದಂತ ದೇವತೆ ಸತ್ಯ ಧರ್ಮದ ದೇವತೆ ಹರಿಕೆಯ ತಾಯಿ ಕತ್ತಲು ತಾಯಿ ನಮ್ಮಾಸೆಯ ಪೂರೈಸುವೆ ಹರಿಕೆಯ ತಾಯಿ ಕತ್ತಲು ತಾಯಿ ನಮ್ಮಾಸೆಯ ಪೂರೈಸುವೆ ಶಂಕರಿ ದೇವಿ ಶುಭಕರಿ ತಾಯಿ ಎಂದರೆ ಸಾಕು ಸಲಹುರಲಿ ನೀನೇ ಕಲಿಯುಗ ಕಾಮನೆ ಸೃಷ್ಟಿ ಶ್ರೀದೇವಿ ಕುಂಭವೀಣಿಯ ಉದರದಲ್ಲಿ ಹರಿದು ಬಂದು ಅಂಜುವ ಮುಖಿಯಂತೆ ವರ್ಣಾರಂಜಿತವಾಗಿ ಬೆಳೆದು ನಿಂತು ಬಡ ರೈತರಿಗೆ ಎಡೆ ಮಾಡಿ ಉಣಿಸಿದ ಮಹಾತಾಯಿಯೇ ನಿನಗೆ ನನ್ನ ನಮಸ್ಕಾರಗಳು. ಹಗಲಿರುಳು ಶ್ರಮ ವಹಿಸಿ ದುಡಿಯುತ್ತಿರುವ ಆಣನ ಪತಿ ಮೈದುನರ ಬಾಳಿಗೆ ಬೆಳಕಾಗಿ ನಿಂತು ನಮ್ಮೆಲ್ಲರನ್ನು ಸದಾ ನೀನು ಕಾಪಾಡು ತಾಯಿ, ಸದಾ ನೀನು ಕಾಪಾಡು. ಗಂಗಾ ಭೂಮಿ ತಾಯಿ ಕೊಟ್ಟ ಸಿಹಿ ಹಬ್ಬದ ಅಮೃತವನ್ನು ಭೂಮಿ ತಾಯಿಗೆ ಸಿಂಪಡಿಸಿ ಸಂತೋಷವಾದ್ಯಾ? ಹೌದು ರೀ, ಸೀಗೆ ಹುಣ್ಣಿಮೆಯ ಸಿಹಿ ಹಬ್ಬದ ಹೋಳಿಗೆಗಳನ್ನು ಈ ಭೂತಾಯಿಗಳದೇ ಮತ್ತಾರಿಗೂ ಉಣಬಡಿಸಬೇಕು. ಮೊದಲು ಈ ತಾಯಿ ಶಾಂತವಾಗಬೇಕು, ಆಮೇಲೆ ಇವಳ ಮಕ್ಕಳಾದ ನಾವು ಶಾಂತವಾಗಬೇಕು. ಇರಲಿ, ಮೊದಲು ನೀವು ನಮಸ್ಕಾರ ಮಾಡಿ ಆಮೇಲೆ ಪ್ರಸಾದ ತೆಗೆದುಕೊಳ್ಳುವಂತೆ. ಅಮ್ಮ ಭೂಮಾತಿ, ಬ್ರಹ್ಮಾಂಡದ ಬೃಡಿಯನ್ನೇ ನಿನ್ನ ಗರ್ಭದಲ್ಲಿ ಇಡಿಸಿಕೊಂಡು ಸುಂದರ ಈ ರೈತನ ಮಗನನ್ನು ಸದಾ ಉದ್ಧರಿಸುವ ಮಹಾತಾಯಿ, ನಿನಗೆ ನನ್ನ ನಮಸ್ಕಾರಗಳು. ಒಪ್ಪತ್ತಿಗೆ 20 ನೀ ರೈತನ ಬೆವರ ಕುಡಿದು ಅಡಿದವರಿಗೆ ನೀಡಿದಷ್ಟು ಬೇಡಿದ ಫಲ ಕೊಟ್ಟು ದೊಡ್ಡ ರೈತನಾಗಿ ಮಾಡಿ ಈ ಜಗತ್ತಿಗೆ ಅನ್ನದಾತ ರೈತನ ಒಬ್ಬನೇ ಎಂದು ಘೋಷಣೆ ಕೂಡ ಹೊರಡಿಸಿದ್ದೆ. ಆದರೆ ಹಿಂದೆಲ್ಲಿದೆ ರೈತನಿಗೆ ಸ್ವತಂತ್ರ? ಕಟುಕು ವ್ಯಾಪಾರಿ ಅಧಿಕಾರಿಗಳ ಕೈಯಲ್ಲಿ ಸಿಕ್ಕು ಒತ್ತಾಡುತ್ತಿದೆ ಈ ರೈತನ ಕತ್ತು. ಅದಕ್ಕೆ ನಿನ್ನ ಪಾದ ಕಮಗಲ್ಲೇ ಎರಗಿ ಬಿದ್ದು ಬೇಡಿಕೊಳ್ಳವೇ ಈ ರೈತನನ್ನು ಉದ್ಧರಿಸು ಮಹಾತಾಯಿ. ನನ್ನ ನಂಬಿದವರನ್ನು ಎಂದಿಗೂ ಕೈ ಬಿಟ್ಟವಳಲ್ಲ ಸ್ವಾಮಿ ಈ ಭೂತಾಯಿ. ಬಡವ ಶ್ರೀಮಂತರೆಂಬ ಭೇದ ಭಾವವಿಲ್ಲದೆ ಭಕ್ತಿ ಮಾರ್ಗವಾಗಿ ಮುಕ್ತಿ ಹೊಂದುವುದರಲ್ಲಿ ಯಾವತ್ತು ಈ ಮಣ್ಣು ಮುಟ್ಟಿದರೆ ಚಿನ್ನವಾಗುವುದರಲ್ಲಿ ಸಂದೇಹವಿಲ್ಲ ಅವರ ಬಾಳು. ನಿಜ ಗಂಗಾ, ನಸುಕಿನಲ್ಲಿ ಎದ್ದು ಎತ್ತು ಎಮ್ಮೆಗಳನ್ನು ಬಿಟ್ಟು ಕಸವನ್ನ ನೆತ್ತಿ ಮೇಲೆ ಹೊತ್ತು ತಿಪ್ಪಿಗೆ ಹಾಕವನೇ ಜಗತ್ತಿಗೆ ಅನ್ನದಾತ. ಆದರೆ ಚಿನ್ನದ ಬೆಳೆ ಕೊಟ್ಟು ಒಂದಿನ ಮನೆ ಕಟ್ಟೊಂದು ಮುಗಿಲೆತ್ತರ ತುಂಬಿ ನಿಂತಿರುವ ಈ ಫಲದ ಜಲವನ್ನೇ ಕಿತ್ತು ಬಿಸಾಕತ್ತರಲ್ಲ, ಏನು ವ್ಯಾಪಾರಿಸ್ತಾರೆ ಶ್ರೀಮಂತರು. ಅಲ್ಲದೆ ಮನಿ ಅರ್ಚನೆಗಾಗಿ ಹಿಂದೆ ಮಾರಿದ 100 ಚೀಲದ ಸುರಪಾನ ಮಾಲಿನಲ್ಲಿ ಬರೀ ಅಡಿತವರ ಅಂಗಡಿಯ ಪಾಲಾಗಿ ಹೋಯಿತು. ಅಂದಾಗ ಇಷ್ಟು ಬೆಳೆ ತುಂಬಿ ನಿಂತರೂ ಕೈಯಲ್ಲಿ ಒಂದು ಕಾಸವಿಲ್ಲ ಈ ರೈತನಲ್ಲಿ. ಮನೆ ತಂಡ ಖರ್ಚು ಅಲ್ಲದೆ ಎಣ್ಣೆ ಬೀಜ ಗೊಬ್ಬರ
ಎಲ್ಲ ಖರ್ಚಿನ ಪರಿಸ್ಥಿತಿ ಒದ್ದುಬಿಡವೇ ಉದ್ಭವಿಸಿ ನಿಂತಾಗ ಆದರೂ ಆಗಿರಬಹುದು ಸ್ವಾಮಿ. ಈ ಸಲ ಮಾಲಿನಲ್ಲಿ ಚೆನ್ನಾಗಿ ಹಣ ಸಂಪಾದಿಸಿಕೊಂಡರಾಯಿತು. ಮಣ್ಣಿನಲ್ಲಿ ಹುಟ್ಟಿ ಮಣ್ಣಿಗಾಗಿ ದುಡಿಯುವ ಈ ಶರೀರ ಮಣ್ಣಿನಿಂದಲೇ ಚಿನ್ನವಾಗಬೇಕು ಗಂಗಾ. ಅಂದಂತೆ ನಮ್ಮ ಕರ್ತವ್ಯ ನಾವು ಮಾಡಲೇಬೇಕು. ದುಡಿತೇವೆ ದುಡ್ಡಿನ ತಾಯಿ. ಈ ಸಲ ತುಂಬಿ ನಿಂತಿರುವ ಈ ಬೆಳೆ ರೈತನ ಕೊಳೆಯನ್ನು ಕಳೆಯುವುದರಲ್ಲಿ ಸಂದೇಹವೇ ಇಲ್ಲ. ಇದರಲ್ಲಿ ಈ ಸಲ ತಮ್ಮನ ಮದುವೆ ಕಾರ್ಯ ಮಾಡಿ ಮುಗಿಸಿಬಿಡುನು. ತಂದೆ ತಾಯಿ ತಬ್ಬಲಿಯಾಗಿರುವ ಆ ನಮ್ಮ ಮೈದುನರ ಜವಾಬ್ದಾರಿ ನಮಗಿದೆ ಎಂದಾಗ ನಾವು ಮಾಡಿ ಮುಗಿಸಲೇಬೇಕು ಸ್ವಾಮಿ. 25ನೇ ವಯಸ್ಸಿನಲ್ಲಿ ಕಾಲುಡಿತಿರುವ ಆ ಗಂಡುಗಳ ನನ್ನ ಮೈದುನನ್ನು ಹಾಗೆ ಬಿಟ್ರೆ ಇಂದು ಕುಸ್ತಿ ಕಬಡ್ಡಿ ಅಂತ ಮನೆ ಮರೆತು ಹಾಗೆ ತಿರುಗುತ್ತಾನೆ. ಅಣ್ಣ ಅತ್ತಿಗೆ. ಈಗ ಬಂದೇನಪ್ಪ. ಹೌದಣ್ಣ, ಈಗಲೇ ಬಂದೆ. ಏನಪ್ಪ ಮೈದುನ, ಈ ನಿನ್ನ ಕುಸ್ತಿ ಕಬಡ್ಡಿ ಆಟ 1 ವಾರದಿಂದಲೂ ಮನೆ ಮರೆತು ತಿರುಗೋದು ಅಂದ್ರೆ ಮನೆಯಲ್ಲಿ ಹೇಳೋರು ಕೇಳುವರು ಯಾರು ಇಲ್ಲ ಅಂತ ತಿಳಿದುಕೊಂಡು ಬಿಟ್ಟಿದೀಯಾ? ಅಂತ ತಪ್ಪದಾರಿ ಇಡೋನಲ್ಲತ್ತಿಗೆ ನಿನ್ನ ಮೈದನ 1 ವಾರ ಮನೆ ಮರೆತು ತಿರುಗಿದ್ರು ಅಣ್ಣ ಅತ್ತಿಗರ ಹೆಸರನ್ನು ಹಚ್ಚೊಳಿದ್ರೆ ಉಳಿಸ್ಲಿಕ್ಕೆ ಹೋಗಿದ್ದೀನಿ ಗೊತ್ತೇನಮ್ಮ. ಅಣ್ಣ ಹತ್ತಿರ ತುತ್ತು ಮಾಡಿದ ಉಣಿಸಿದ ಭಾಗ್ಯ ಎಂದು ಸ್ವಾರ್ಥಕವಾಗಿ ರಾಜಮಷ್ಟ ಕುಸ್ತಿ ಅಪ್ಪರದಲ್ಲಿ ಸಲಿಕೆ ಸೊಡ್ಡು ಹೊಡಿಸಿ ಕಡೆ ಕಿತ್ತು ತಂದಿನ ನಿನ್ನ ತಮ್ಮ. ಬಹಳ ಸಂತೋಷವಾಯ್ತು ತಮ್ಮ. ನಿನಗೆ ನಾನು ಅಣ್ಣ ಅನಿಸಿಕೊಂಡ ನನ್ನ ಜನ್ಮ ಸ್ವಾರ್ಥಕವಾಯಿತು. ಹುಲಿ ಹೊಟ್ಟೆಯಲ್ಲಿ ಹುಲಿ ಹುಟ್ಟದೆ ಹೊರತು ಇಲಿ ಹುಟ್ಟುವುದಿಲ್ಲ ಶಕ್ತಿ. ಕಲಿಯುಗದ ಕರ್ಣ ಕರಾಟಿ ವೀರ, ಜಗದ ಗಂಡ ರೈತರೆನಿಸಿಕೊಂಡ ಆ ನಿಮ್ಮ ತಂದೆಯವರ ಕೀರ್ತಿ ಇಂದು ನಿನ್ನಿಂದಲೂ ಉಳಿಯಿತಪ್ಪ. ಆದರೆ ನನ್ನದೊಂದು ಮಾತು, ಸತ್ಯಕ್ಕೆ ನ್ಯಾಯಕ್ಕೆ ಧರ್ಮಕ್ಕೆ ತಲೆ ತಗ್ಗಿಸ ಹೊರತು ಅನ್ಯಾಯಕ್ಕೆ ಯಾವತ್ತೂ ತಲೆ ತಗ್ಗಿಸಬೇಡ. ಅಷ್ಟೇ ಇಲ್ಲ ತಮ್ಮ, ಭೂತಾಯಿ ಒಡಲಿಗೆ ಜನಿಸಿ ಗಂಡ ಅನಿಸಿಕೊಂಡಿರೋ ನಾವು ನ್ಯಾಯಕ್ಕಾಗಿ ರಕ್ತ ಬರಲಿ, ಭೂತಾಯಿ ಸೇವಕ್ಕಾಗಿ ದೇಹ ಬೀಳಲಿ, ಭಾರತದ ಕನ್ನಡ ನಾಡಿನ ಮಾನ ರಕ್ಷಣೆಗಾಗಿ ಪ್ರಾಣ ಹೋಗಲಿ. ಆದರೆ ಸತ್ಯವೆಂದಿಗೂ ಕೈ ಬಿಡಬೇಡ, ಪರಿಸರನನ್ನು ಕಣ್ಣೆತ್ತಿ ನೋಡಬೇಡ. ನಾಡ ರಕ್ಷಣೆಗಾಗಿ ಭೂತಾಯಿ ಮಗನಾಗಿ ದುಡುವುದು ಮಾತ್ರ ಮರಿಬೇಡ. ಸತ್ಯವಾಗಿ ನಿಮ್ಮ ಮಾತನ್ನು ಚಾತುಚತುವಾಗಿ ಪಾಲಿಸುತ್ತೇನನ್ನ. ಶ್ರೀಮಂತ ವ್ಯಾಪಾರ ಆಸ್ತ್ರಿಗೆ ಶ್ರೇಯ ಸ್ವಪ್ನವಾಗಿ ಅನ್ಯಾಯದ ತಲೆ ಮೇಲೆ ಕಾಲಿಟ್ಟ ಮೆರೆಯರ ಒಡೆಯರದೆ ತಟ್ಟಿ ನಿಂತು ಸತ್ಯದ ಸರಿ ಮಾರ್ಗವನ್ನು ನನ್ನೆದಿಗೆ ಅಂಟಿಸಿಕೊಂಡು ಈ ನಾಡನ್ನು ಉಳಿಸುವ ಈ ಭೂತಾಯಿ ಮಗನಾಗೇ ದುಡಿವೆ, ಭೂತಾಯಿ ಮಗನಾಗೇ ಮಳಿವೆ ಅಂದಾಗ ಸಹೋದರ ರೈತನಾಗಿ ಹುಟ್ಟಿದಕ್ಕೂ ಸ್ವಾರ್ಥಕವಾಗುತ್ತದೆ. ಜಗತ್ತಿಗೆ ಅನ್ನ ಹಾಕುವ ಅನ್ನದಾತನಾಗಬೇಕಿನ್ನ ಇನ್ನೊಬ್ಬರು ಜಬರ್ದಸ್ತಿ ಮಾಡಿ ದಬ್ಬಾಳಿಸುವ ಅಧಿಕಾರಿಗಳಾಗಬಾರದು. ಇನ್ನೊಬ್ಬರ ಕಾಲ ತಲೆಗೆ ನಿಂತು ಕೈ ಒಡ್ಡಿ ಸಂಬಳ ತೆಗೆದುಕೊಳ್ಳದೆ 10 ಜನಕ್ಕೆ ತುತ್ತ ಅನ್ನ ಹಾಕುವ ಎತ್ತಿನಿಂದ ಬಿತ್ತಿ ಬೆಳೆದು ಎತ್ತಡಿವೆ ಮರಿ ರೈತನಾಗಬೇಕು. ನಿಜ ತಾನೇ? ನಿಜಾನ? ಏನಾಗಲಿ ನಂಬಿ ತಿಳ್ಕೋ ಈ ಮಣ್ಣಿನ ಮರ್ಮವನ್ನು. ಕಾಲ ಮತ್ತೊಮ್ಮೆ ನಮಗಾಗಿ ಬಂತು, ನಮ್ಮ ಈ ಜೀವ ಬಂದಾಗಲೆಂದು ಕಾಲ ಮತ್ತೊಮ್ಮೆ ನಮಗಾಗಿ ಬಂದು, ನಮ್ಮ ಈ ಜೀವ ಬಂದಾಗಲೆಂದು. ಕಾಲ ಮತ್ತೊಮ್ಮೆ ನಮಗಾಗಿ ಬಂದು, ನಮ್ಮ ಈ ಜೀವ ಬಂದಾಗಲೆಂದು. ಕಷ್ಟ ಸುಖವು ಸೋಲು ಗೆಲುವು ನಮ್ಮ ಬದುಕಲ್ಲಿ ಜೊತೆಯಾಗಿವೆ. ಅದರಲ್ಲಿ ನಾವೆಲ್ಲ ಮಾತ್ರವು ಮೇಲೆದ್ದ ಮತ್ತೆ ಕೆಳಗಾಗುವ ಈ ಆಟಕ್ಕೆ ಎದುರಲ್ಲಿದು. ಎದುರಲ್ಲಿ ಪ್ರೀತಿ ಮಾಡುವಾಗ ಮಸೆ ಬರುತ್ತ
ಮುಕ್ತಿ ಹೊರತಾಗ ಕಾಲಚಕ್ರ ಮುರುಳಿ ನಮ್ಮನ್ನೆತ್ತಿ ಹಿಡಿದು ಕಾಲಚಕ್ರ ಮುರುಳಿ ನಮ್ಮನ್ನೆತ್ತಿ ಹಿಡಿದು ಬಲವಾಗಿ ಬಂದು ಮಾಡಿದೆ ಕಾಲ ಮತ್ತೊಮ್ಮೆ ನಮಗಾಗಿ ಬಂದು ನಮ್ಮ ಈ ಜೀವ ಬಂದಾಗ ಎಂದು ಕಾಲ ಮತ್ತೊಮ್ಮೆ ನಮಗಾಗಿ ಬಂದು ನಮ್ಮ ಈ ಜೀವ ಬಂದಾಗ ಎಂದು ಕಷ್ಟ ಸುಖವೋ ಸೋಲು ಗೆಲುವು ನಮ್ಮ ಬದುಕಲ್ಲಿ ಜೊತೆಯಾಗಿವೆ ಲಾ 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 ಗಂಗಾ ತಾಮಸೆದು ಬಂದಂತೆ ಕಾಣುತ್ತದೆ. ಇವನಿಗೆ ಭೂತಾಯಿ ಪ್ರಸಾದನ ಕೊಟ್ಟ ಬಿಡು, ಊಟ ಮಾಡಿ ಹೋಗಲಿ. ನೀನು ಬರ್ಬೇಕಿತ್ತಣ್ಣ. ನಾನು ಇನ್ನೂ ಶಂಗದ ಬೆಳೆಗೆ ನೀರು ಹಾಸಬೇಕಾಗಿದೆ. ಮೊದಲು ನೀನು ಊಟ ಮಾಡಿ ಹೋಗಿ ಬಿಡಪ್ಪ. ಆಯ್ತಣ್ಣ, ಹೋಗಿ ಬರುತ್ತೇನೆ. ಎಂತಹ ತುಂಟನಿದನ್ರಿ ಈ ನಮ್ಮ ಶಕ್ತಿ. ತುಂಟನಿದ್ದರೂ ಬೋಧರ ಬಂಟನಿದ್ದನಿಗೆ ಗಂಗಾ ನನ್ನ ತಮ್ಮ. ಅತ್ತಿಗೆ ಮಮತೆ ಪದವನ್ನು ತನ್ನ ಹೃತ್ಪೂರ್ವಕವಾಗಿ ತನ್ನ ಹೃದಯದಲ್ಲಿ ಇಟ್ಟು ಹೇಗೆ ಪೂಜಿಸುತ್ತಾನೆ ನೋಡು. ಹೌದು ರೀ, ಜನ್ಮ ಜನ್ಮಾಂತರದಲ್ಲಿ ಅತ್ತಿಗೆ ಸುತನಾಗಿ ರೈತರನಿಗೆ ಮೈದರನಾಗಿ ಪುನರಪಿ ಜನ್ಮ ತಾಳಿ ಬರಲಿ ಅಂತ ಆ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ. ಇರಲಿ, ಬೇಗನೆ ಶೇಂಗಾದ ಬೆಳೆಗೆ ನೀರು ಹಾಯಿಸಿ ಎತ್ತುಗಳನ್ನು ಕಟ್ಟಿ ಮನೆಗೆ ಬಂದ್ಬಿಡಿ. ನಾನೀಗಲೇ ಏನೇ ಮಾತಿನಲ್ಲಿ ಹಾಗೆ ಓಡಿ ಗಂಗಾ ನದಿಯಂತೆ ಜುಳು ಜುಳು ಹರಿದು ಹಾಗೇ ಓಡಿ ಹೋಗುವಲ್ಲಿ ನಿಲ್ಲಿ ತನುವನ್ನು ಉಂಡು ಅನುರಾಗದ ಅಲೆಗಳಂತೆ ಸುಳುಗಾಳಿಯ ತಂಪಲ್ಲಿ ಕೆಂಪಾದ ಹಸಿರುಮಡಿಯಲ್ಲಿ ಒಂದು ಇಂಪಾದ ಗೀತೆ ಹಾಡಬಾರೆ ನನ್ನ ಚಿನ್ನ. ಹೋಗಿ, ಯಾವಾಗಲೂ ನಿಮಗೆ ಇದೇ ಥರ ಹುಡುಗಾಟಿಕೆ. ಆಡುವ ಮಕ್ಕಳಂತೆ ಹಾರಡಿ ಕುಣಿದರೆ ನಿಮ್ಮ ದನಿದ ಮನ ತನಿಯೋದೆ. ನನ್ನ ಚೆಲುವೆ ಬಳಿ ಬಂದು ಸಿಹಿ ಮುತ್ತು ನೀಡು, ಸಿಹಿ ಮುತ್ತಿನ ಕಾಣಿಗೆ ಬಾರ ನನ್ನ ಸನಿಹಗೆ. ನನ್ನ ಒಡದಿ ಜಲಪಾಲಿಗೆ ಬೆಳಗಾಗಲಿ ನನ್ನ ಉಸಿರಿಗೆ ಉಸಿರಾಗಲಿ ನೀನು ಇದು ಎಂತ ಬಗೆ ಕಣಪ್ಪ. ಚಿನ್ನ ನೀನು ನೋಡ್ತಾ ಇದ್ರಿ ಒಂದು ಮುದ್ದು ಕುಡಿದು ಗಿಡಿಸ್ತಾ ಇದ್ದೆ ಚಿನ್ನದ ಸಿಹಿ ಮುತ್ತಿನ ಕಾಣಿಗೆ ನೀ ಬಾರನ ಸನಿಹಗೆ, ಸಿಹಿ ಮುತ್ತಿನ ಕಾಣಿಗೆ ನೀ ಬಾರನ ಸನಿಹಗೆ. ಓ ಜಯ ನನ್ನ ಬಡಿಯ, ಓ ಜಯ ನನ್ನ ಬಡಿಯ, ನನ್ನ ತಾಳಿಗೆ ಈ ಸಿನ್ ನೋಡ್ತಾ ಇದ್ದೀರಿ ನನಗೆ ಹಳಿಪಾರು ನೆನಪಾಗ್ತಿದೆ ಚಿನ್ನ, ಹಳಿಪಾರು ನೆನಪಾಗ್ತಿದೆ. ಸಿಹಿ ಮುತ್ತಿನ ಕಾಣಿಗೆ ನೀ ಬಾರನ ಸನಿಹಗೆ, ಸಿಹಿ ಮುತ್ತಿನ ಕಾಣಿಗೆ ನೀ ಬಾರನ ಸನಿಹಗೆ.
ಕನಸೆಲ್ಲವೂ ನನಸಾಗಿತು ನೀ ಬಂದು ಬಾಳೆಲ್ಲ ಬೆಳಗಾಗಿಸು ಕನಸೆಲ್ಲವೂ ನನಸಾಗಿತು ನೀ ಬಂದು ಬಾಳೆಲ್ಲ ಬೆಳಗಾಗಿಸು ನನ್ನೊಲವೇ ಬಾರಿ ನನ್ನ ಚೆಲುವೆ ಬಳಿ ಬಂದು ಸಿಹಿ ಮುತ್ತು ನೀನು ಪದೇ ಪದೇ ಕೇಳಿದ್ರೆ ಯಾವುದು ಸುಖ ಇರಲ್ಲಪ್ಪ ಒಂದ್ಸಲ ಚಿಂತನೆ ಮಾಡಬೇಕಲ್ಲ ಸಿಹಿ ಮುತ್ತಿನ ಗಾಳಿಗೆ ನೀ ಬಾರ ನನ್ನ ಸೊಡಿಗೆ ಸಿಹಿ ಮುತ್ತಿನ ಗಾಳಿಗೆ ನೀ ಬಾರ ನನ್ನ ಸೊಡಿಗೆ ಕವಿ ಕಲ್ಪನೆ ಈ ಬಾಳ ಪಯಣಕ್ಕೆ ಜೊತೆಯಾಗಿರಿ ನನ್ನೊಲವೇ ಮಾರಿ ನನ್ನ ಚೆಲುವೆ ಬಳಿ ಬಂದು ಸಿಹಿ ಮುತ್ತು ನೀಡು वाह 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 क्या सीन है क्या बात है ಲಾ 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 ಸ್ವಲ್ಪ ದೇಶಾಂತರ್ಗತ ನೀತಿ ಮಲಿಗಿತ ಸತ್ಯ ಮಲಿಗಿತ ನಿತ್ಯ ಮಲಿತು ಹಿಂದೆ ನಾನು ಹಿರಕುಳಿತ ನಾಗ ನನಗೆ ರೋಷಾಗ್ನಿ ವೇಗ ಕನ್ನ ತುಂಬಾ ಬೆಕ್ಕಿ ನೋಟ ಯಾ ತುಂಬಾ ನಿನ್ನ ದ್ವೇಷ ನಾನು ಹಿರಕುಳಿತ ನಾಗ ನಾನು ಹಿರಕುಳಿತ ನಾಗ ಬೆಂಕಿಯ ಕೂಡಿದು ಬೇಡವಿದೆ ಮನದ ಗುರಿಯುವುದು ಬೇಡವಿದೆ ಈ ರಾಮಾಚಾರಿ ತಡೆಯುವ ಗಂಡು ಇನ್ನೂ ಹುಟ್ಟಿಲ್ಲ ಇನ್ನೊಂದು ಹುಟ್ಟಲ್ಲ ಅಂಜದ ಗಂಡು ಬಿನ್ನಂತ ಕಂಡ್ಯಾರಿಲ್ಲ ಹತ್ತೂರಲ್ಲಿ ಸಂಪತ್ತಿನ ಸಾಮ್ರಾಜ್ಯ ಸ್ಥಾಪಿಸಬೇಕೆಂದು ರುದ್ರೇಗೌಡನ ಮನೆಯಲ್ಲಿ ಕಾಲಿಟ್ಟ ಈ ನಾಗರಾಜನ ಮನಸ್ಸು ನಿರ್ಭಯವಾಗಿ ಅಬ್ಬರಿಸಲಿಕ್ಕೆ ಹಾಕುತ್ತದೆ ಆ ಬಡ ಹುಡುಗಿಯ ಮನೆಯ ಮೇಲೆ. ಆಹಾ, ಏನವಳ ಒಣಪು, ವಯ್ಯಾರದ ನೆನಪು, ಸಾಗರದ ಅಲಿಗಳಂತವರ ನಾಕರಿಯಾಗಿ ಒಳೆದು ಬಂದವರ ಸೂಚಿ ಸೌಂದರ್ಯದ ಮನೆ ಕಟ್ಟಿ ನಿಂತಿದೆ ಈ ರಸಿಕನ ಹೃದಯದಲ್ಲಿ. ಯಮನಾ, ಇಂದ್ರನಾರಗಲಿ ಅಂತಿರುವ ನೀನು ಈ ಚಲುವನ ರಾಜ್ಯನ ಅರ್ಧಗಿನಿ ಆಗಬೇಕಾದರೆ ನಾಳೆ ರಾತ್ರಿ ನಿನ್ನ ತಂದೆ ಚಂದ್ರನಿನ ಕೊಲೆ ಆಗಲೇಬೇಕು. ಅಂದಾಗ ತೀರುತ್ತದೆ ನನ್ನ ಕಾಮಾತ್ರೆಯ ಬಯಕೆ. ಅದೇ ಬಯಕೆಯಲ್ಲಿ ಹಾವಿನ ರೋಸದಂತೆ ಕುಸುಗುಡುತ್ತಿರುವ ಸಾಹುಕಾರ ರುದ್ರೇಗೌಡನ ಬಿಡುವೇಲು ಮಾಡಿ ಅವನೆಲ್ಲ ಸಿರಿ ಸಂಪತ್ತನ್ನು ಎತ್ತಿ ಹಾಕಿಕೊಂಡು ಲಕ್ಷ್ಮೀ ಪುತ್ರ ನಾನು ಅನಿಸಿಕೊಳ್ಳಲಿಕ್ಕಂದರೆ ನನ್ನ ಹೆಸರು ನಾಗರಾಜನೇ ಅಲ್ಲ. ನಂಬಿದಲಾರೆ ರಕ್ತವಿದಗ ಮೌಸವಿದಗ
ಮಾಡು ಪರಮೇಶ್ವರ ಎರಡು ಗಾಯಿ ಬರೆಯದಿನಿ ನಿನ್ಗ ಹರ ಹರ ನನ್ನ ಕೆಲಸ ಪಾರ್ ಮಾಡು ಪರಮೇಶ್ವರ ನನ್ನ ಗಾಯಿ ಬರೆಯದಿನಿ ನಿನ್ಗ ಹರ ಹರ ಮೊದಲ ನಾನು ಉಂಟಾಳ ದೈವಾರ ಮೊದಲ ನಾನು ಉಂಟಾಳ ಡ್ರೈವರ ನನ್ನ ಮಾತಿಗೆ ಇಲ್ಲ ಪರಿವಾರ ನನ್ನ ಕೆಲಸ ಪಾರ ಮಾಡು ಪರಮೇಶ್ವರ ಎರಡು ಗಾಯಿ ಬರೆಯದಿನಿ ನಿನ್ಗ ಹಾರ ಹಾರ ನನ್ನ ಕೆಲಸ ಪಾರ ಮಾಡು ಯಪ್ಪ ಪರಮೇಶ್ವರ ಎರಡು ಗಾಯಿ ಬರೆಯದಿನಿ ನಿನ್ಗ ಹಾರ ಹಾರ ಕಲಿಬಾರ್ದ್ರಿ ಅಪ್ಪ ಈ ಮೋಟಾರ್ ಲಡ್ಸೋ ಡ್ರೈವರ್ ಕೆಲಸ ಅಲ್ರಿ ಹಗಲಿ ರಾತ್ರಿ ಕಣ್ಣಿಗೆ ನಿಂತಿರ್ಲಾರ್ದ ಗೇರಾಗಿ ಗಾಡಿ ಓಡ್ಸಿ ನಮ್ಮ ಇಂಜಿನ್ ಎಲ್ಲ ಲೀಕ್ ಆಗಿಬಿಟ್ಟೈತ್ರಿ ಲೀಕ್ ಆದ ಇಂಜಿನ್ ಪ್ಯಾಕ್ ಮಾಡ್ಕೊಂಡು ಅಮೇರಿಕಾಗ್ ಟೂರ್ ಹೋಗ್ಬೇಕಂದ್ರ ಮಕ್ಕಳ್ದಾಗ ಒಂದ್ ಚೌಕ್ರಿ ಇಲ್ರಿ ಅಪ್ಪ ಹೆಂಗ ಮಾಡಲ್ರಿ ಅಪ್ಪ ನಾ ನೌಕರಿ ಯಪ್ಪ 14 ಲೋಕದ ಅಪ್ಸರನಲ್ವ ಕಿಡಿಗೇಡಿ ಕೃಷ್ಣಪ್ಪ ನಿನಗ 16,000 ಹೆಂಡ್ರ ಅದಾರಂತ ಅದ್ರಾಗ ನನಗೊಂದು ದೊರಕಿಸ್ಕೊಡು ಹೋಗಪ್ಪ ನಿನ್ನ ಹೆಸರು ಹೇಳಿ ಒಂದು ಊಟಾರ ಮಾಡ್ತೀನಿ ಚುಟು ಚುಟು ನಿನಗೆಲ್ಲ ನಮಗೂ ಅಲ್ಲೇ ಚುಟು ಚುಟು ಬಂದೈತೆ ನನಗ ಚುಟು ಚುಟು ಮಾಡೈತೆ ಚುಟು ಚುಟು ಬಂದೈತೆ ನನಗ ಚುಟು ಚುಟು ಮಾಡೈತೆ ಅಯ್ಯಯ್ಯೋ ನನ್ನ ಬುಟ್ಟಿ ಮುರಿತ್ರು ಅಯ್ಯೋ ನನ್ನ ಹ್ಯಾಂಡಲ್ ಮುರಿದ್ರು ಏ ಯಾವನ್ಲ ನೀ ಬಿಕ್ಲಾಸಿ ನನಗ್ ಡಿಕ್ಕಿ ಹಾದಾವ ಅಲ್ಲ ಯಾರು ಮುಟ್ಲಾರ ನನ್ನ ಬುಟ್ಟಿ ಮುರಿದಿಟ್ಟಲ್ಲ ನೀನು ಏನು ಮಾಡಿ ನಿನ್ನ ಕೈಯಾಗ ಹಿಡ್ಕೊಂಡು ಏನು ಬೆಕ್ಕಾತ ಮಾಡ ಆದ್ರ ನಾನು ಹ್ಯಾಂಡಲ್ಗೆ ಮಾತ್ರ ಕೈ ಹಚ್ಚಬೇಡ ಯಾಕಂದ್ರ ಅದು 100 ಗಂಟೆ ಜನರಿಗೆ ಜೀವ ಕೊಡದೈತಿ ಅದನ್ನ ನೀ ಕೈಯಾಗ ಹಿಡ್ಕೊಂಡ್ಬಿಟ್ಟೆ ಅಂದ್ರ ನನಗೆ ಆಡಾಗನ ಜನ ಬೇದ್ ಗುಟ್ಟದ ಗಟ್ಟಾರ ನೋಡ್ಬೇಕಾಗತ್ತೆ ಹುಡುಗಿ ನೀ ಗಟ್ಟರ ನೋಡ್ಕೋ ಹಾಳು ಬಾಯ್ ನೋಡ್ಕೋ ನಾ ಬಡಿತ್ತು ಒಂದು ಹೂ ಹೊಂಟ್ರ ನಾ ಪಾಲ್ ಮಾಡಿದಲ್ಲ ಅದ್ರ ದಂಡ ಕೊಟ್ಟು ಮುಂದಕ್ಕೆ ದಾಟ ದಂಡ ಕೊಡ್ಬೇಕಂತ ಹೂವಿನ ಕೊಂಡಕ್ಕ ಯಾಕೆ ಹೂ ಮಾರು ಎಣ್ಣೆ ಏನಾಗತ್ತೆ ರೇಟ್ ನಿನ್ನಂತ ನೋಡಿ ರೇಟ್ ಬಗ್ಗೆ ಇರಂಗಿಲ್ಲ ಮೊದಲಿನಿಂದ ಸೀಟ್ ಖಾಲಿ ಮಾಡ ಯಾಕಂದ್ರ ನಮ್ ಗಿರಾಕಿಗಳು ಈಗಾಗಲೇ ರಿಸರ್ವೇಶನ್ ಮಾಡಿಗ್ಯಾರ ಏನು ತಪ್ಪಿಲ್ಲ ಅಡ್ವಾನ್ಸ್ ರಿಸರ್ವೇಶನ್ ಆದದ್ ಬೋಗ್ಯಾಗ ನಮ್ದೊಂದು ಸೀಟ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಡು ಯಾಕಂದ್ರ ನಾ ನಕಲಿ ಡ್ರೈವರ್ ಅಲ್ಲ ಪೂರ ಪಕ್ಕ ಅಸಲಿ ಅದೀನಿ ಅಂದಂಗ ಸುವಾಸನೆ ತುಂಬಿ ಸೌಂದರ್ಯ ಬೀರೋ ಹೂವ ಮೊದಲು ನನಗೆ ಅಡಿಗೆ ಹಾಕಬೇಕ ಏನಾಗತ್ತೆ ರೇಟ್ ಅಲ್ಲ ಅಲ್ಲ ಹೂವಿನ ರೇಟ್ ಕುಡ್ದು ಗಾಡಿ ಓಡಿಸು ಡ್ರೈವರ ಚಂದಂಗ ಬಾಯ್ ತಕೊಂಡು ಮಾತಾಡಕ್ ಕಡಿ ಆಮ್ಯಾಗ ನನ್ನ ರೇಟಿಗೆ ಕೈ ಹಚ್ಚ ರೇಟಿಗೆ ಕೈ ಹಚ್ಚಲಾರ್ದ ಸೀಟಿ ಕೈ ಹಚ್ಚಕ್ ಬರುದಿಲ್ಲ ಚೆನ್ನೆ ನೀಟಾಗಿ ನಿಂತ್ ಗೇನು ಚೋಟಿ ಹಾಕಿ ವ್ಯಾಪಾರ ಬಗೆಹರಿಸ್ಕೊಂಡು ಕಾಡಾಗೋಗಿ ವ್ಯಾಪಾರ ಮಾಡಾರ್ದ ಕೈ ಬಿಟ್ರೆ ಬಿಡ್ತಾನೆ ನಿಮ್ಮ ಮಾಪ್ ಸುಮ್ಮನೆ ಸಾಕ್ ಮುಗಿಸ್ತೀನ ಹಳಿ ಬಾಸಿನ ಅಲ್ಲ ಕಿಸೆದಾಗ 10 ಪೈಸಾ ಇಲ್ಲ ಎಷ್ಟು ಟೀಕ್ ಹಾಕಿ ಕೇಳ್ತಿ ಅಂತಿನ ಯಾಕ ನಾನು ವ್ಯಾಪಾರ ಕೇಳಿದ್ರೆ ಸೆಟ್ಲ್ ಮಾಡ್ದಂಗ ಆತೇನ್ ನಿನಗ ಹುಡುಗ
ಮೊದಲು ತೆಗಿ ರೊಕ್ಕ. ಯಾಕಂದ್ರ ನಮ್ಮ ಹೂವಿನ ಮ್ಯಾಗ ನಿಮ್ದು ವಾಸಿ ಜಾಸ್ತಿ ಸೇರ್ತಂದ್ರ ನಮ್ಮ ವ್ಯಾಪಾರ ಇಲ್ಲಿಗೆ ಡೌನ್ ಆಗಿ ಬಿಡ್ತೈತಿ. ನೋಡಿದ್ರ 1.5 ರೂಪಾಯಿ, ಮುಟ್ಟಿದ್ರ 3 ರೂಪಾಯಿ, ಒಳ್ಳಿ ಮಳ್ಳಿ ಕೇಳಿ ಮಾತಾಡಿದೆ ಅಂದ್ರೆ 7 ರೂಪಾಯಿ ಆಗ್ತೈತಿ. ನೀ ಪಟ ಏನಂತ ಮಾತಾಡ್ತೇನೆ, ನಾ ಚಟ ಕೊಟ್ಟು ಬಿಡ್ತೀನಿ. ಹೂನ ಯಾಕಂದ್ರ ಹೂಗಾರ್ಗೆ ಎಷ್ಟು ಅವಸರ ಇರ್ತೈತಿ. ನೋಡ ತಗೋ ಇಲ್ಲಿಕಂದ್ರ ಜಾಗ ಖಾಲಿ ಮಾಡ. ಸ್ವಲ್ಪ ನಿಧಾನ ವ್ಯಾಪಾರ ಮಾಡ್ತೇನೆ. ಅವಸರವೇ ಅಪಘಾತ ಕಾರಣ ಅಂತ ಬಸ್ನ್ಯಾಗ ಬರ್ದು ನೋಡಿಲ್ಲ ಅಂತ ಕಾಣಿಸ್ತೈತಿ. ನೀನು ಹಿಂದೆ ನಿನಗ ಗಾಡಿ ಅವಸರಲೇ ಬಂತಂದ್ರ ಮುಂದೆ ನಮ್ಮ ಗಾಡಿನೂ ಸ್ಪೀಡ್ ಇರುತ್ತೆ. ಯಾರು ಕೂಡ ಆಕ್ಸಿಡೆಂಟ್ ಆಗ್ಬಾರ್ದು ನೋಡಿ. ಅದಕ್ಕೆ ಸ್ವಲ್ಪ ಮೆತ್ತಗ ಮಾತಾಡ್ ಬಜಾರಕ್ಕೆ ಹೋಗಿ ಇಬ್ರು ಕೂಡಿ ಮಾಡಿನಂತ ವ್ಯಾಪಾರ. ಅಲ್ಲ ನಿನ್ನ ಗಾಡ ಕುಂದ್ರಾಕ್ ಒಂದ್ ಕಮ್ ಮಾಡಿ ಸಿಟ್ಟಿಲ್ಲ. ಎಷ್ಟು ಬಾಯ್ ಬಿಡಾಯ್ ಮಾಡಿ ಹೇಳ್ತಿ ಅಂತೀನ. ತಪ್ಪು ತಿಳ್ಕೊಂಡಿ ಚೆನ್ನಿ, ನೀ ಪೂರಾ ತಪ್ಪ ತಿಳ್ಕೊಂಡಿ. ಇಲ್ಲಿವರೆಗೂ ಬರೀ ನೀ ಅಂತ ಗಾಡಾಗತ್ತಿ ಅಂತ ಕಾಣಿಸುತ್ತ. ಈಗ ನನ್ನ ಗಾಡ್ಯಾಗ ಹತ್ತಿ ನೋಡ, ಮೆತ್ತನ ಸೀಟ್ನಾಗ ಕುಂತ ಮಷಿನ್ ಚಾಲು ಮಾಡಿ ಗಾಡಿ ಓಡ್ಸಾಕತ್ತಿ ಅಂದ್ರ ಡೀಸೆಲ್ ಯಾವಾಗ ಕಾಲ ಆಗೋದು ಗೊತ್ತಾಗೋದು ನೋಡಿ ಚೆನ್ನಿ. ಅವ್ರ ಆ ರೀತಿ ಕಲ್ತಾರ ನೀವು ಗಾಡಿ ಓಡ್ಸಾಕ? ಗಾಡಿ ಓಡಿಸಿದ್ರ ಆಟ ಯಾಕೆ ಬಂತ ಚೆನ್ನಿ? ಗಾಡಿ ರಿಪೇರಿ ಮಾಡಕ್ಕೂ ಎತ್ತಿದ ಕೈ ಅದ ನಾನು. ಒಂದ್ ಸಲ ಬಾಡಿನೆಲ್ಲ ನಟ್ ಬೋಲ್ಟ್ ತೂತ್ನಾಗ ಹೊಸ ನಟ್ ಬೋಲ್ಟ್ ಹಾಕಿ ಪೆಟ್ಟು ಮಾಡಿ 100 ಕಾಟಾಕ ಹೋಗಿ ಎಕ್ಸಿಲೇಟರ್ ಕೊಟ್ನಂದ್ರ ಸೀದಾ ಬೆಂಗಳೂರು ವಿಧಾನಸೌಧಕ್ಕೆ ಇರತ್ ನಮ್ ಗಾಡಿ. ಹಾಗಾದ್ರೆ ಇವತ್ತು ನಿಮ್ ಗಾಡಿ ಹತ್ತಲ್ಲ ಮಾಡ್ತೀವಿ ಒಂದು ಹೋಗಿ ಮೊದಲ. ದಯಮಾಡಿ ಆ ದೇವಸ್ಥಾನ ಮುಂದೆ ಗಾಡಿಯನ್ನು ತೆಗೆದುಕೊಂಡ್ರೆ ದುರ್ಗಾದೇವಿ ದೇವಸ್ಥಾನಕ್ಕೆ ಬರ್ತಾ ಇದ್ದಾಳೆ. ದಯಮಾಡಿ ಅಲ್ಲಿ ಗಾಡಿಗಳು ಸೈಡ್ ಹಚ್ಚ್ರಿ. ಮನಸಾಗಿ ಬಂದಿರು ಚಂದ ಈ ನಿನ್ನ ಮೈ ಮಾತ ನಿನಗಾಲಿ ಮನಸಾಗಿ ಬಂದಿರು ಚುಟು ನಲಗ ಚುರು ಚುರು ನಲಗ ಚುರು ಚುರು ಮುಂದೆ ಬಾಯಿ ಏನನ್ನಕತ್ತತಿ? ಚುಟು ಚುಟು ಎಷ್ಟು ವರ್ಷ ಆತಿ? 20 ವರ್ಷ ಆತ್. ನೀ ಮೂರ್ ಚುಟು 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 ಅಂದ್ರೆ ಕೇಳಿ ಸಾಕಾಗಿ ನಮ್ಮ ಕಲಾವಿದ್ರ ಕೈ ಕಲ್ ಸಣ್ಣಾಗಿ ನಡಬಾರಕ್ಕೆಲ್ಲ ವಾಂಕಾಗಿ ಒಂದ್ ದೇಶವನ್ನೇ ಪಡಲ್ 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 ಅಂದಂಗಾಗಿ ಯಾಕೋ ಏನೋ ಕುಳುಗುಳುಗಳು ಅಂತೈತೆ ನನಗ ಕುಳುಗುಳುಗಳು ಮಾಡ್ತೈತೆ ಕುಳುಗುಳುಗಳು ಮಾಡ್ತೈತೆ ಚಿನ್ನ ಕುಳುಗುಳುಗಳು ಮಾಡ್ತೈತೆ. ಸಾಕ್ ಬೇಬಿ. ಏನವ ಚೆನ್ನಕ್ಕ, ಹೂವಿನ ವ್ಯಾಪಾರ ಬೆಲೆ ಚುರುಕಾಗಿ ನಡೆದೈತಲ್ಲ? ನಮ್ಮಪ್ಪ ಯಪ್ಪ ಅದ್ಯಪ್ಪ ಇದೇ ಈಗ ಬಾಜಾರ್ಗೆ ಹೊಂಟಿದ್ನ. ಇವ್ರು ನಿನ್ನ ಕರೆದ್ರನವ
ಅವನು ಕಿಶದಾಗ ದುಡ್ಡಿಲ್ದ ಈ ದೊಡ್ಡ ಡ್ರೈವರ್ನ ಕೂಡ ಇವತ್ತು ನಿನ್ನ ಹೂವಿನ ವ್ಯಾಪಾರ ನಡ್ದಾಯ್ತಂದ್ರ ಮೊದಲ ಖಾಲಿ ಆಗ್ತತೋ ನಿನ್ ಬೊಟ್ಟಿ. ನಮಸ್ಕಾರ ರೀ ತಲಾಟೋರ, ಈಗ ಬಂದ್ರೇನ? ಹಾ, ನಿನ್ನ ಹತ್ರನ ಇರ್ಲಪ್ಪ ನಿನ್ನ ನಮಸ್ಕಾರ. ಅಲ್ಲಲ್ಲಿ ಏನೋ ತಿಳಿಲಾರ್ದ ನನ್ನ ಮಗಳ ಮುಂದ ನಿನ್ನ ಗಾಡಿ ಓಡಿಸು ಡಿಮಾಂಡ್ ಎಷ್ಟಲೇ ಅದು ಹೇಳೋದು. ಆಮೇಲೆ ನನ್ನ ಕೈಯಾಗ ಟ್ರೈನಿಂಗ್ ಕಲತ್ ನನಗ ಮಂತ್ರ ಮಾಡಕತ್ತೇನೋ ಮಗನ. ಇವಳು ಯಾರಂತ ತಿಳಿದು ನಿನ್ನ ಗಾಡಿಯಾಗ ಕುಂದರ್ಸಾಕತ್ತಿದ್ದು? ಇವಳು ನಿಮ್ಮ ಮಗಳು ಏನ್ರಿ? ನಿನ್ನ ಮಗಳೇನೋ ಮಗನ? ಯಾಕ ನಮ್ಮ ಅಪ್ಪಗ ಹಂಚಿತೇನು? ನಾ ಮೊದಲ ತಿಳ್ಕೊಂಡಿದ್ದೀನ್ರಿ ಎಷ್ಟು ಚುರುಕಾಗಿ ವ್ಯಾಪಾರ ಮಾಡ್ಬೇಕಂದ್ರ ಈಕೆ ತಲಾಟೋರ್ ಮಗಳ ಇರ್ಬೇಕಂತ. ಅಂದಾಗ ಬಿಡ್ಬೇಕಲ್ಲಿ ನಿನ್ನ ಗಾಡಿನ ಮೇನ್ ರೋಡಿಗೆ. ಏನ್ ನೋಡ್ತೀವ ಚೆನ್ನಕ್ಕ ಅವನ್ ಮಾರಿ ನಿನ್ ತಲೆ ಮೇಲೆ ನಡಿಯಪ್ಪ, ಮುಂಜಾನೆ ಬಣಿಗೆ ವ್ಯಾಪಾರ ಬಿಡಬಾರ್ದು. ತಂಗಿ ಕೇಳ್ತೇವೋ ನೀ ಪೂರ್ಣ ಕೇಳ್ತಿ. ಮೊದಲು ಮುಂಜಾನೆ ದಿವನ್ ಬೋನ್ಗಿ ಕಂದೂರ್ಗ ಹಿಡುದು ಎರಡು ಒಂದ. ಏನು ಚೆನ್ನಕ್ಕ ಪೋಟ್ಟಿ ಏನದ ಎಲ್ಲೇ ತೆಗ್ಗಿಗೆ ತೆವರಿಗೆ ಬಿದ್ದು ಬಂದಂಗ ಕಾಣ್ತಲ್ಲ. ಏಪ್ಪ ಅದಕ್ಕೆ ಗಟ್ಟಿ ಮುಟ್ಟ ಐತಿಲ್ಲ. ಏ ನಿಮ್ಮ ಅವನು ಮಾಡೋದು ಮೂರ ಬಟ್ಟಿ ಕೆಲಸ ಮಾಡಿ ದುಣ್ಣಂಗ ಐತಂತ ಕಂಡಲ್ಲೇ ಬುಟ್ಟಿ ಇಳ್ಕೊಂತ ಕುಂತ್ರ ಕಂಡಕ್ಕೆ ಮುಕುರದ ಕಾಗಿಗತೆ ಕಂಡ ಜನ ಮುಕುರು ಬಿದ್ದು ನಿನ್ನ ಮಲ್ಲಿಗುವಿನ ಬುಟ್ಟಿ ಮುರಿದಾರ ಜೋಕೆ. ನಡೀನು ಸಾಕು. ತಾಡೋದಾರ ತಾಡ್ರಿ ತಲಾಟೋರ, ನಾ ನಿಮ್ಮ ಮಗನ ಹೇಳ್ಕೊಂಡು ಆಟ ಏನೋ ಮಾಡೋದೇನೈತಿ? ನಿಂದ್ರಿ ಒಂದ್ಸಲ ಭಂಗ್ಯಾ ಕೊಡೋಣ್ರಿ. ತಡ್ಕೊಳ್ಳೋದು ಹಿಡ್ಕೊಳ್ಳೋದು ನನ್ನ ಮುಂದೆ ಎದಿಬಾಯಿ ಬಿಡಬೇಡ ಮಗನ. ಮೊದಲ ನಿನ್ನ ಗಾಡ್ಯಾಗ ಡೀಸೆಲ್ ಐತಿಲ್ಲೋ ನೋಡ್ಕೋ. ಸಾಗಲಿ ನಿನ್ನ ರಥ. ಇರಲಾರೆ ಚಲವಾ ಎಂದಿಗೂ ಹೋಗ್ಲೇ ತಲಾಟಿ ಹೋಗ. ಎಂತ ಹೊತ್ತಾಗ ಬಂದು ಅಂತಿ ತಿರುವಾಡ ಕಂಕಿ ಮಾಡಿದೆವು ಮಗನ. ನೀ ತಿರುವಾಡಿದ ಕಂಕಿನ ಇಟ್ಟು ಹಚ್ ತೂರಿ ಬೀಜ ತೆಗದ್ ನಿನ್ನ ಹೊಲ್ದಾಗ ಬಿತ್ತು ಬೆಳೆ ತೆಗಿಲಿಲ್ಲ ಅಂದ್ರ ನಾನ್ ನ್ಯಾಸಲ್ ಡ್ರೈವರ್ ಚಂದನ ಅಲ್ಲ. ನೋಡ ಕಂಡ್ ಹೆಣ್ಣು ಮಕ್ಕಳಿಗೆ ಕಂಡ ನೋಡ ಚುಚ್ಚಿ ಮಾನಿ 4 ಮಂದಿನ ಚೊಣ್ಣದ ಅಡಿ ಕೈ ಹಾಕಿ ಮಣ್ಣು ಉಗ್ಬೇಡ ಚನ್ನಿ. ನಾನು ಇಂಜೆಕ್ಷನ್ ಅಂದ್ರ ನಿಮ್ಮ ಅಪ್ಪ ಕೂಡ ಬಾಜಾಪುರ್ತಾನಂದಾಗ ನಿಮ್ಮ ಅಪ್ಪ ನನಗೆ ನೋಡಿತಾನ. ಏ ಹೊಡಿದಷ್ಟ ಅಲ್ಲ, ನಿನ್ ನಡು ರಸ್ತದಾಗ ಹಾಕಿ ಗುಮ್ಮಿ ಕಳಿಸ್ತಾನ. ಅಲ್ಲ ಹೂ ಮರಕ್ ಹೋಗು ಹೆಣ್ಣು ಮಕ್ಕಳನ್ನ ತಡವಿದ್ರ ಯಾರು ಬಿಡ್ತಾರ? ನಿನ್ನ ಮಲತ್ ಎಣ್ಣೆ ನಿನ್ ಟೂಬ್ನ್ಯಾಗ ಹಾಕಿ ನಿನಗ ಚುಚ್ಚಿ ಕಳಿಸ್ತಾರ. ಚುಚ್ಚಿ ಕಳಿಸಿದ್ರು ಬೆಚ್ಚಗ ಮಲಗ್ತಾನ ನಾಚಿಗೆ ಹೇಳಿ ಜಾತಿ ಚೆನ್ನಿನಂದ. ನಾವು ಡಾಕ್ಟರ್ ಆದಿದ್ದ ಚುಚ್ಚು ಚುಚ್ಚು ಚುಚ್ಚಾಕು ಗಟ್ಟೆ ಚುಚ್ಚುಚ್ಕೊಳಕ್ಕೂ ಗಟ್ಟೆ ಅಂದಿದ್ರ ರೋಗಿಗಳನ್ನ ರಕ್ಷಣೆ ಮಾಡುವುದ ನಮ್ ಕೆಲಸ. ಎಷ್ಟು ಉಗುಳೇ ಇಲ್ಲ ಅಂತೆಲ್ಲ. ಅಲ್ಲ ನೀನ್ ಮನುಷ್ಯ ಏನು ಬದಾಮಿ ಬೆಷ್ಟ ಮಂಗೆ ಅದೇವೋ. ಹುಡುಗಿ ನಿನ್ನ ಗ್ಯಾರೇಜ್ನೊಳಗ ಬಿಡಲೇನ ಗಾಡಿ ಒಳಗ. ಹುಡುಗಿ ನಿನ್ನ ಗ್ಯಾರೇಜ್ನೊಳಗ ಬಿಡಲೇನ ಗಾಡಿ ಒಳಗ. ಅಕ್ಕೈತಿ ಹೆಂಗ ಹೆಂಗ ಮೈ ಒಳಗ. ಏ ಹುಡುಗಿ ಹೋಗೊಂಡಾಡಿ ಕಾರಿ ಕೊಳದಾಗ ಮಾವ ನನ್ನ ಗ್ಯಾರೇಜದಾಗ ಬಿಡಬ್ಯಾಟೋ ಗಾಡಿ ಒಳಗ. ಮಾವ ನನ್ನ ಗ್ಯಾರೇಜದಾಗ ಬಿಡಬ್ಯಾಟೋ ಗಾಡಿ ಒಳಗ. ಲೈಸೆನ್ಸ್ ಇನ್ನೂ ಸಿಕ್ಕಿಲ್ಲ, ಹೋಗುಂಡಿ ಜಾಲಿ ಕಂಡಾಗ. ತಂಡಿ ತಂಡಿ ಹವಾದಾಗ ಕಿಂಡಿ ಕಿಂಡಿ ಜಂಪರ ಹತ್ತಿದ ಪ್ಯಾಸನ್ನ. ಹರತ ಹುಡುಗರ ಮುದುಕರಿಗೆಲ್ಲ ಹಿಡಿದ ಟೆನ್ಷನ್. ಉಗುಳು ಉಗುಳು ಚಂಡೆ ಉಗುಳು. ಇನ್ನಷ್ಟು ಬೇಸ ಹಂಗ ಉಗುಳ ಮಗ ತಿನ್ನಾಕ ಉಳಿದ ಸಾಯಾಕತ್ತಾನ. ನೀನು ಉಗುಳರ್ನಾಗ ಹೊಟ್ಟೆ ತುಂಬಿಸ್ಕೊಲಿ. ಯಾಕ
ಯಾಕಪ್ಪ ಡಾಕ್ಟ್ರ ಮಾವಿನ ಗೊಟ್ಟ ಅನ್ನಕದಂಗ ಚನ್ನಿ ಉಗುಳ್ನಕತಿಲ್ಲ ಯಾಕ ಉಗುಳಲ್ಲಿ ಅದ ಶುದ್ಧ ಜೇನುತುಪ್ಪ ಐತಿ ಅದಕ್ಕ ಉಗುಳು ಅನ್ಬಾರ್ದ ಅದಕ್ಕ ನಾ ಎಲ್ಲಿ ಉಗುಳು ಅಂದಿನ ಮರಯ ಜೇನು ತುಪ್ಪನ ಅಂದಿನಿ ಯಾಕಂದ್ರ ಸಣ್ಣ ಹುಡುಗರಿಗೆ ಬಾಯಿ ಬರ್ಲಿಕ್ಕಂದ್ರ ಜೇನು ತುಪ್ಪ ನೆಕ್ಕಸ್ತಾರ ಹಂಗ ದೊಡ್ಡ ಹುಡುಗರಿಗೆ ಬಾಯಿ ಬರ್ಲಿಲ್ಲ ಅಂದ್ರ ಹುಡುಗಿಯಾರ ಬಾಯಿಗಿಂತ ಕ್ಯಾಕರಿಸಿ ಹೊರಗೆ ಬರೋ ಜೇನು ತುಪ್ಪ ನೆಕ್ಕಸ್ತಾರ ಅಂದಂಗ ನಿನಗಿನ್ನೂ ಬಾಯನ ಬಂದಿಲ್ಲನಪ್ಪ ಎಲ್ಲ ತಿಳ್ಕೊಂಡ್ ಬಿಟ್ಟಿ ಅಲ್ಲ ಚೆನ್ನಿ ಡಾಕ್ಟರ್ಗೆ ಚಲೋ TDP ಪುಡಿಸಿ ಸಿಂಪಡಿಸಿ ಮಾತಾಡಕತ್ತಿಯಲ್ಲ ಡ್ರೈವರ್ಗೆ ಬುದ್ಧಿಲ್ಲ ಹೆಂಗಸರಿಗೆ ಬೆನ್ ಕೈಯಾಗ ನಿಂತಿಲ್ಲ ಅನ್ನೋದು ಇದಕ್ಕ ನೋಡ್ಲಿ ಅಲ್ಲಿ ಪಾರ್ ಐತಿ ಉಗುಳ ಜೇನುತುಪ್ಪ ಮಾಡಿ ತಿಂದಲ್ಲಿ ಶಿವ ಆಕಿನ ಗಂಡ ಅದ ಸೀತಾನ ಉಗುಳು ಜೇನುತುಪ್ಪ ಮಾಡಿ ತಿಂದಲ್ಲಿ ಶ್ರೀರಾಮ ಆಕಿನ ಗಂಡ ಅದ ದರ ದ್ರೌಪದಿ ಉಗುಳ 5 ಮಂದಿ ಜೇನುತುಪ್ಪ ಮಾಡಿ 5 ಮಂದಿ ಆಕಿನ ಗಂಡರಾದ್ರು ಅದ್ರಾಗ ನೋಡ ದುರ್ಯೋಧನನ ಉಗುಳಿಗೆ ಉಗುಳೋದು ಅವಳಿಂದ ಏನಾದ್ರೂ ಮಾತಾಡ್ದಲ್ಲೇ ಅವಳಿಂದ ಸತ್ತು ಹೋಗ್ಬಿಟ್ಟ ಚೆನ್ನಿ ಹೊರೆ ನಿನ್ನ ಹೂವಿನ ಬುಟ್ಟಿ ತಾನ್ ಇಂಜೆಕ್ಷನ್ ತನಗ ರಿಯಾಕ್ಷನ್ ಕನಕತ್ತೆ ಮಗಗ ಅವಂಗ ಲೇ ಬಂದವ್ರಿಗೆ ಬ್ಯಾಡ ಹೋಗೋಣ ನಿನ್ ಧರ್ಮಲ್ ನೋಡಪ್ಪ ನಿನ್ ಧರ್ಮಲ್ಲ ಈ ಡಾಕ್ಟರ್ ಪೂರಾ ತಲೆ ಕೆಡ್ಸ್ಕೊಂಡು ಎಲ್ಲಿಗೆ ನನಗೆ ಕೈ ಕೊಡಂಗೆ ಕಾಣಕತ್ತಾನ್ರಿಪ್ಪ ನೀವು ಒಂದು ಏನ್ರ ಐಡಿಯಾ ಮಾಡ್ಬೇಕ ರೀ ಡಾಕ್ಟರ್ ಸಾಹೇಬ್ರ ಸಂಧಿ ಮನಿ ಸಂಗವ ಮೂಲಿ ಮನಿ ಮುದುಕವ ಕೆರಿ ಹೊಲದ ಕೆಂಚವ ಬಾಡಿಗೆ ಮನಿ ಬದ್ನಿಕಾಯವ ಇವರೆಲ್ಲ ನಿಮ್ಮನ್ನ ಎಷ್ಟು ಹುಡುಕ್ಬೇಕಂತೀನ್ರಿ ಇವರೆಲ್ಲ ಹುಡುಕ್ಯಾಡ್ಕೊತ ಬರಾಕತ್ತಿದ್ರ ಏ ತಂಗ್ಯವ್ಗಳ ನೀವ್ಯಾಕೆ ಹುಡುಕ್ಯಾಡ್ಕೊಂತ ಹೋಗ್ತೀರಿ ನಾನಾ ಹೋಗಿ ಡಾಕ್ಟರ್ ಹುಡುಕಿ ನಿಮ್ಮ ಮನೆ ಕಳಿಸ್ತೀನಿ ಅಂತ ಬಂದೇನ್ರಿ ಈಗ ನೀವು ಸಟ್ನ ನಡೆದ್ರಿ ಅಂದ್ರ ನಿಮ್ಮ ವಾಟರ್ 2 ಬಾಟಲ್ ಇವತ್ತು ಖಾಲಿನ ಇದನ್ನ ಕರಣೆ ಐತಿಯಾ ಕರೆನೇ ಹೇಳಾಕತ್ತೀನ್ರಿ ಅಪ್ಪ ಸುಳ್ಳು ಹೇಳಿದ್ರೆ ನನಗೇನು ಫಾಯ್ದೆ ಐತಿದ್ರಾಗ ಕರೆ ಅಂತೇಳಿ ಅವ್ರ ನಾನು ಇಲ್ಲಿಗೆ ಕಳಿಸಿ ಕರೆ ಕೊಳ್ಳಕ್ ಜಗ್ಗಿ ಬಾ ಮಗನ ಚನ್ನಿ ಇವನು ಬಿಟ್ಟ ನೀ ಮನೆಗೆ ಹೋಗ ಒಳ್ಳೆ ಬಂದ ನಿನಗ ಮಾಡ್ತೀನಿ ಹೋಗಣ್ಣ ಪಾಪಿ ಬಾಯಿಂದ ಹೋಗೋ ಮಾರ ಅನ್ನೋದು ಮುಸ್ರಿ ಗಡಿಗೆ ಆಗೈತಿ ಮತ್ ಮನಿಗೆ ಬಂದ್ ಮಾಡ್ತಾನ ಚಲೋ ನಿಲ್ಲ ಚೆನ್ನಿ ಇವತ್ತು ಹುರುಪಿಲೆ ವ್ಯಾಪಾರ ಮಾಡ್ಬೇಕು ಅಂತಂದು ಬಂದ್ರ ವ್ಯಾಪಾರನ ಹರಕ್ ಮುರಕಾಗಿ ಹೋತಲ್ಲ ಏನ್ ಹೇಳ್ತಿ ಇವತ್ತು ನಿನ್ನ ಹೂವಿನ ಬುಟ್ಟಿಗೆ ಅಯ್ಯಯ್ಯ ನಾನು ಬುಟ್ಟಿ ಖರೀದಿ ಮಾಡುವ ಗಂಡ ಮಗನ ಮೊದಲು ಚಟಾಪಟ ಅನ್ನುವಂಗ ತೆಗಿ ನೆವಟ ಆಮ್ಯಾಗ ಗೊತ್ತಾಗತ್ತೆ ಎಷ್ಟೈತಿ ನಿನ್ ಕಿಮ್ಮತ್ತ ಲೇ ಚೆನ್ನಿ ನಾನು ತಿರ್ಲ ಅಂತಿದ್ದೆ ಲೆತ್ತ ಹಾಕತ್ತೀನಿ ಗಮ್ಮತ್ತ ಒಂದ ಸಲ ನೀ ಗಟ್ಟಿ ಮನಸ್ಸು ನನ್ನ ಗಾಡಿಗೆ ಹೂವಿನ ಹಾರ ಮಾಡಿ ಹಾಕ ಆಮೇಲೆ ನೀನು ಹೂ ಅನ್ನೋದ್ರಾಗ ನೀನು ಹೂದೋಟ ನಾ ಖರೀದಿ ಮಾಡ್ತೀನಿ ನನ್ನ ಬುಟ್ಟಿ ನೀ ಖರೀದಿ ಮಾಡ್ತನಂದ್ರ ಹಾಗಾದ್ರೆ ನೀನ್ ಆಗ್ತೀನಿ ನನ್ನ ಜೀವನದ ಸಂಗಾತಿ ಹಾಗಾದ್ರೆ ಬೇಗ ಬಾರ ನಮ್ಮ ಮನ ಬಿಚ್ಚಿದ ಶ್ರೀರಾಮ ನೀನೊಲಿದು ಬಂದರೆ ನಾನೇಕೆ ಕೈ ಬಿಡಲಿ ಸತ್ಯಭಾಮಿ ನೀ ಹೃದಯ ತುಂಬಿ ಜೊತೆಯಾಗಿ ಹಾಡುತ್ತಾ ಬಂದರೆ ತುಂಬಿ ಹರಿಯುವುದು ನನ್ನ ಮನ ಹೌದು ನನ್ನ ರಾಜ ಹಾಗಾದ್ರೆ ಬಾ ಬೇಗ ಮಾಡಿ
ಬರ್ತೀನಿ. ನನ್ನಪ್ಪ, ಅಂದು ನೀನ್ಯಾವ ಕೆಟ್ಟ ಗಳಿಗೆಯಲ್ಲಿ ಬೆಳೆ ಬಿಟ್ಟು ಹೋಗಿ ಕೊಲೆಗೆ ಆಹುತಿಯಾದೆಯ ತಂದೆ. ತಾಯಿ ಇಲ್ಲದ ನಾನು ತಂದೆಯ ಪೋಷಣೆಯಲ್ಲಿ ಬೆಳೆದು ಆಲದ ವೃಕ್ಷದಂತೆ ಬೆಳೆದು ನಿಂತಿದ್ದೇನೆ. ಕಳ್ಳು ಬಳ್ಳಿಗಳಿಲ್ಲದ ಈ ಪಾಪಿಯನ್ನ ಯಾರಿಗೆ ಹೇಳಿ ಕೈಬಿಟ್ಟು ಹೋದಿ ತಂದೆ? ಇದ್ದ ಆಸ್ತಿ ಎಲ್ಲವೂ ಆ ಪಾಪಿ ರುದ್ರೇಗೌಡರ ಪಾಲಾಗಿ ಹೋಯಿತು. ಕಾಲವೇ ಎದುರಾಗಿ ದುರಾರ್ಥದಲ್ಲಿ ಸಿಕ್ಕು ತತ್ತರಿಸುತ್ತಿರುವ ಈ ನಿನ್ನ ಮಗಳನ್ನ ಕನಸಿನಲ್ಲಾದ್ರೂ ಬಂದು ಮನಸಾರಿ ಕಾಪಾಡುತ್ತದೆ, ಮನಸಾರಿ ಕಾಪಾಡು. ನಿನ್ನ ದುಃಖದ ವಾಗ್ನೆ ವಿನಂತಿಸಲಾಕಿ. ನಿನ್ನ ಸತ್ತು ಹೋದ ಎತ್ತಪ್ಪ ಕನಸಿನಲ್ಲಿ ಬಂದು ಕಾಪಾಡಲು ಅದು ಸಾಧ್ಯವೇ ಯಮನ? ಯಾರವರು? ಭಯ ಪಡಬೇಡ, ನಾನು ಬೇರೆ ಯಾರು ಅಲ್ಲ, ರುದ್ರೇಗೌಡನ ಮಿಲ್ ಮ್ಯಾನೇಜರ್ ನಾಗರಾಜ್. ಹೌದು, ಇಲ್ಲಿ ತನಕವೇಕೆ ಬಂದಿದ್ದು ನಿಮ್ಮ ಆಗಮನ? ಅಗತ್ಯವಿದ್ದಲ್ಲಿ ಆಗಮಿಸಬೇಕಾಗುತ್ತದೆ ಯಮನ. ಚಿತ್ರಲೇಖದಂತೆ ವಿಚಿತ್ರವಾಗಿ ಕಾರ್ಗತ್ತಲೆಯಲ್ಲಿ ಬಿದ್ದು ಸಾಯುತ್ತಿರುವ ನಿನ್ನ ಬಣ್ಣದ ಬದುಕನ್ನು ಹೊನ್ನಿನಿಂದ ನಿರ್ಮಿಸಬೇಕೆಂದು ಬಂದೆ. ಹಣದಾಸಿಗಾಗಿ ಘನವಾದ ಬಾಣ ಕಳೆದುಕೊಂಡು ಶ್ರೀಮಂತರ ಸತ್ತಾಗಿ ಬಿದ್ದು ಸಾಯಿ ಹೇಡಿ ಹೆಣ್ಣಲ್ಲ ಈ ಯಮುನ. ಮಿಸ್ಟರ್ ನಾಗರಾಜ್, ಬ್ರಹ್ಮ ಸೃಷ್ಟಿಸಿದ ಆಕಾಶ ಭೂಮಿಗಳಿದ್ದಿದ್ರು ಆಕಾಶ ಹೊದಿಕೆ ಮಾಡಿ ಭೂಮಿ ಹಾಸಿಗೆ ಮಾಡಿ ಲವಲವಿಕೆಯಿಂದ ಜೀವನ ನೂಕುತ್ತೇನೆ ವಿನಃ ನಿಮ್ಮತ್ತ ಶ್ರೀಮಂತ ಕಾಮಕರ ಹಣದ ಯಂತ್ರಕ್ಕೆ ಮಾತ್ರ ಸಿಗಲಾರೆ. ಸೃಷ್ಟಿ ನೇಮದ ಸಂಕಲ್ಪಕ್ಕೊಳಗಾಗಿ ನಿನ್ನ ಭವಿಷ್ಯವನ್ನೇ ಬರಡಾಗಿಸಿಕೊಂಡು ಬ್ರಹ್ಮಾಂಡದ ಬುರುಡಿ ಮುಷ್ಟಿಯಲ್ಲಿ ಇರಿಸಿಕೊಂಡಿರುವ ಈ ಚಲುವ ನಾಗರಾಜನ ಸತಿ ಹಾಕಿ ತಿಪ್ಪೆಯಲ್ಲಿ ಬಿತ್ತಿರುವ ನಿನ್ನ ಸಂಸಾರವನ್ನು ಉಪ್ಪರಿಗೆ ಮೇಲೆ ತಂದಿಕೋ. ನಿನ್ನ ಸತಿಸ್ಥಾನವನ್ನು ತಿರಸ್ಕರಿಸಿ ನಿನ್ನ ಛಲವನ್ನೇ ಮುಂದುವರಿಸಿ ಬೇರೆ ಗಂಡನಾದಲ್ಲಿ ಅಂದೇ ನನ್ನ ಕೈಯಲ್ಲಿ ನೀ ರಂಡಿ ಆಗುವುದು ಖಂಡಿತ. ಬಂಡಗಟ್ಟ ಗಂಡಸು ಮನಸ್ಸಿಲ್ಲದ ಹೆಣ್ಣನ್ನು ಒತ್ತಾಯಿಸಿ ಮದುವೆ ಆಗುತ್ತೇನಂತ ಹೇಳೋ ನೀನ್ಯಾವ ಹೇಡಿ ಗಂಡನೋ? ಯಮುನಾ, ಪುಂಡ ಪ್ರಸನ್ನನಾದ ಗಂಡು ಗಲಿ ಪರಶುರಾಮನ ಶಕ್ತಿ ಮೀರಿಸಿದ ಈ ನಾಗೇಶನ ಗಂಡು ಹುಲಿಗೆ ಅವಮಾನ ಮಾಡಿ ಹೇಳಿ ಗಂಡಸೆಂದು ಕರೆದಿಯಾ? ನಿನ್ನ ಕಂಡ ಹೆಣ್ಣಿನ ಶೀಲವನ್ನುಂಡು ರಂಡುತನ ಮಾಡಿರುವ ಈ ಬಂಡ ನಾಗರಾಜ ಸಂಪಿಗೆ ಅಂತಿರುವ ನಿನ್ನ ಶೀಲಕ್ಕೆ ಕೈ ಹಾಕಿ ತೊಂಡೆ ಹಣ್ಣಿನಂತಿರುವ ನಿನ್ನ ಚಂದುಟಿಗೆ ಚುಂಬನ ಕೊಟ್ಟು ಹಂಬಲ ತೀರಿಸಿಕೊಳ್ಳದೆ ಬಿಡಲಾರೆ. ದೂರ ಸರಿದು ನಿಂತು ಮಾತನಾಡೋ ದುರಾತ್ಮ. ಕಂಡ ಹೆಣ್ಣಿನ ಶೀಲದಂತೆ ಇವಳ ದೇನು ಬಂಡ ಗೆಟ್ಟದೆಂದು ತಿಳಿದುಕೊಂಡಿರುವಿಯಾ? ಚಂಡಿ ಚಾಮುಂಡಿ ಅವತಾರ ಧರಿಸಿದ ಈ ಗಂಡೆದೆ ಗರತಿಯೊಬ್ಬಳನ್ನ ಉಂಡೆ ತೀರುತ್ತೇನೆಂದು ಮುಂದಿಟ್ಟು ಬಂದರೆ ನಿನ್ನ ಚೆಂಡು ಕಡಿದು ಹಾಕುವೆ. ಎಚ್ಚರ ಎಚ್ಚರ.
ನನಗೆ ಎಚ್ಚರ ಹೇಳುವ ಹುಚ್ಚ ಚಂದ್ರುವಿನ ಮಗಳೇ, ಚಂಡಿ ಅವತಾರ ತಾಳಿದ ಬಂಡ ಹೆಣ್ಣಿನ ಗಂಡನಾದ ಶಿವಶಂಕರನು ಈ ನಾಗರಾಜ. ಚಂಡಿಯ ಗಂಡನಾದ ಶಿವಶಂಕರನ ಕೊರಳಿಗೆ ಮುತ್ತಿಗೆ ಹಾಕಿ ಮೆತ್ತಿಕೊಂಡಿರುವ ಈ ನಾಗರಾಜ ಇಡೀ ಬ್ರಹ್ಮಾಂಡವನ್ನು ತನ್ನ ಹೆಡೆಯಲ್ಲಿ ಹೊತ್ತು ನಿತ್ತು ನಿಮ್ಮಂತ ನರಕದ ನಾಯಿಯ ಜಾತಿ ಹೆಣ್ಣಿಗೆ ಸ್ಥಾನ ಕೊಟ್ಟವನು ಈ ನಾಗರಾಜ. ಅಂದಾಗ ಆ ಲಿಂಗವನ್ನು ಕೊಟ್ಟು ಈ ರಾಜಕುಮಾರನನ್ನು ಅಲಂಘಿಸಿಕೊಂಡಿದ್ದಾದರೆ ದಂಡನ ಕೈ ಹಿಡಿದು ಗರತಿಯಾಗಿ ಬಾಳುವೆ ಈ ಪ್ರಪಂಚದಲ್ಲಿ. ಪ್ರಪಂಚದ ಪಾರಮಾರ್ಥವನ್ನ ಅರಿತು ಬೆರೆತ ಹೆಣ್ಣಿಗೆ ನಿನ್ನಂತವರ ತತ್ವೋದ್ದೇಶ ನನಗೆ ಬೇಕಾಗಿಲ್ಲ. ಮಿಸ್ಟರ್ ನಾಗರಾಜ್, ಹೆಣ್ಣು ತಾ ಬಯಸಿದ ಗಂಡನ ಕೈ ಹಿಡಿದು ಜಗದ ಕಣ್ಣಾಗುತ್ತೆ ವಿನಃ ನಿನ್ನಂತ ಶ್ರೀಮಂತ ಕಾಮುಕರ ಸೆಳೆತಕ್ಕೆ ಸಿಕ್ಕು ಮಣ್ಣಾಗೋದಿಲ್ಲ. ಹೆಚ್ಚಿಗೆ ಬಾಯಿ ಬಿಚ್ಚದೆ ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ಹೊರಟು ಹೋಗಲು ಬಂದಿದೆ ಯಮುನಾ. ಈ ದಟ್ಟವಾದ ಕಾಡಲಿಯಲ್ಲಿ ನಿನ್ನ ಉಟ್ಟ ಬಟ್ಟೆಯನ್ನು ಬಿಸಾಕಿ ಯಾರೂ ಮುಟ್ಟದ ನಿನ್ನ ಸುಂದರವಾದ ಮಡಿಕೆಯನ್ನು ಒಡೆದು ಚೂರಾಯಿಸಲಾಕೆ ಬಂದಿರುವೆ. ಅದು ನಿನ್ನಂತವನಿಂದ ಎಂದಿಗೂ ಸಾಧ್ಯ ಇಲ್ಲ ಅಂತ ತಿಳಿದುಕೋ. ಸಾಧವಿರದರೆ ಗತ್ತಿಗೆ ನೇರಿ ಗೊತ್ತಿ ಸಿಳಿಯುವ ನಿನ್ನ ಸೌಂದರ್ಯದ ಶರೀರವನ್ನು ಯಮುನಾ ಕಾಲಯಮರಾಯನ ಬೆನ್ನಿಗೆ ಕಟ್ಟಿಕೊಂಡಿರುವ ನನ್ನೊಂದಿಗೆ ವಾದಿಸುವುದು ತರವಲ್ಲ. ಸುಮ್ಮನೆ ಮೈ ಒಪ್ಪಿಕೋ ನನ್ನ ರಾಜನಂದು. ಎಲ್ಲವಾದರೆ ಓ ಮನ್ಮತ, ಮೊದಲು ನೀ ಸ್ವಲ್ಪ ಲೋಕಜ್ಞಾನದ ಅರಿವು ಮಾಡಿಕೊ, ನಂತರ ನನ್ನನ್ನ ಮಂದಿರಕ್ಕೆ ಹೊತ್ತೊಯ್ವೆ ಅಂತೆ. ಹೆಣ್ಣು ಏನೆಂಬುದನ್ನ ಯೋಚಿಸಿ ನೀ ನನ್ನ ಸನಿಹ ಬಂದ್ರೆ ನಿನ್ನ ಹರ್ಕು ಮೆಟ್ಟಿದ ಬಡಿಬೇಕಾಗುತ್ತೆ. ಎಚ್ಚರ ಎಚ್ಚರ. ಚುಟ್ಟಿನ ಬಾಲೆ ಯಮುನಿ, ಈ ಚುಟ್ಟಿಗೆ ರಾಜನಿಗೆ ಮೆಟ್ಟಿಲ ಪೆಟ್ಟು ಹಾಕುವ ಧೈರ್ಯ ನಿನಗಿದೆ ಅಂದರೆ ದ್ರೌಪದಿಯಂತೆ ನಿನ್ನ ವಸ್ತ್ರಾಭರಣ ಮಾಡಿ ಕುಸ್ತಿ ಕಣದಲ್ಲಿ ಚಡ್ಡಿ ಹಾಕಿ ಸೊಟ್ಟ ಮಾರಿಸುತ್ತಿರುವೆ. ಎಲ್ಲೋ ಹೆಣ್ಣನ್ನ ಕಾಣದ ಶ್ವಾನವೇ, ಹಾಗೇಕೆ ನಾಯಿಯಂತೆ ಕೂಗಾಡಿ ಬಿಕ್ಕುತ್ತಿರುವೆ. ಹಿಂದೆ ದ್ರೌಪದಿಯ ವಸ್ತ್ರಾಪಹರಣ ಮಾಡಿದ ದುಶ್ಯಾಸನ ಸತ್ತನೆಂಬುದು ನೆನಪಿಲ್ಲವೇ? ತಾಯಿ ಸೀತಾ ಮಾತೆಯನ್ನ ಸನ್ಯಾಸಿಯಾಗಿ ಬಂದು ಹೊತ್ತೊಯ್ದ ಆ ರಾವಣ ಸತ್ತನೆಂಬುದು ನೆನಪಿಲ್ಲವೇ? ಅದರಂತೆ ನೀ ನನ್ನ ವಸ್ತ್ರಾಪಹರಣ ಮಾಡಲು ಬಂದ್ರೆ ನಿನ್ನದೇನಾಗೋದೆಂದು ನೀನೇ ನೆನಪಿಸಿಕೋ. ಆ ರಾವಣ ದುಶ್ಯಾಸನಂತೆ ನೆನಪಿಸಕನಲ್ಲ ಈ ನಾಗರಾಜ. ಸೇಡಿಗೆ ಕಡಿವಾಣ ಹಾಕಿದ್ದನ್ನು ಎಡಗಾಲಿನಿಂದ ಒದ್ದು ಹಾಕಿದ ಪೆದ್ದರಂಡೆಯಾದ ನಿನ್ನ ಬಂಡತನವನ್ನು ಇಳಿಸುವುದೇ ನನ್ನ ಬಲವಾದ ಛಲ. ನಾಗರಾಜ್, ತಂಗಿ ಎಂದು ತಿಳಿದು ಬಿಟ್ಟು ಬಿಡು ನನ್ನನ್ನ. ಈ ಕೋಮದಿಂದ ಕೊಬ್ಬಿ ನಿಂತಿರುವ ಈ ನಾಗರಾಜನಿಗೆ ನೀನ್ಯಾವ ತಂಗಿ? ಹಸಿದ ಹೆಬ್ಬುಲಿ ಕೈಗೆ ಸಿಕ್ಕ ಈ ಹಸುಳೆಯನ್ನು ಕಾಪಾಡಲು ಆ ಬೆಳಮ್ಮನಿಂದಲೂ ಸಾಧ್ಯವಿಲ್ಲ. ಹಂಬಲಿಸಿ ಬಂದಿರುವ ಈ ನಾಗೇಶನ ಕೈ ಸೇರಬೇಕಾದ ನಿನಗೆ ಈ ಕಲ್ಲು ಬಂಡಿಗಳನ್ನು ಒದರಿ ಕೂಗಿಕೋ. ಮುಗಿಯಿತು ನಿನ್ನ ಶೀಲದ ಸಬಗು. ಸುಳಿ ಮಗಣ, ಮೊದಲು ಕೈ ಬಿಡು ಆ ಬಡ ಹುಡುಗಿ ಸರಗಲ್ಲು. ನನ್ನ ಸೇಡಿನ ಹೋರಾಟದಲ್ಲಿ ಅಟ್ಟಾಯಿಸಿ ಬಂದವನು ನೀನು ಯಾವಡಲೇ? ಕಾಮನಿಂದ ಕೋಪಿ ಬಡ ಇಲ್ಲಿನ ಮಾನ ಪ್ರಾಣ ತೆಗೆಲೆಚ್ಚಿದ ಬಂಡ ಶ್ರೀಮಂತರು ಚಂಡ ಕಡೆಯಲ್ಲಿ ಬಂದಿರುವ ಯಮಧರ್ಮ. ಬಡ ಹೆಣ್ಣಿನ ಮಾನ ಕಾಯಲು ಬಂದು ಬಿಡಾಡಿ ನನ್ನ ಮಗನೇ. ಗೌಡನ ಬಲಗೈಯಾಗಿರುವ ಈ ಬಹದ್ದೂರು ನಾಗೇಂದ್ರನ ಕೆಳಕಲಕ್ಕೆ ನಿನಗೂ ಸಾಧ್ಯವಿಲ್ಲ.
ಆ ನಿಮ್ಮಪ್ಪನಿಗೂ ಸಾಧ್ಯವಿಲ್ಲ. ಗೌಡನೆ ಅಂದ್ರೆ ತಿಂದ ಬದುಕು ಅಂದಿನ ನನ್ನ ಮಗನ. ಇನ್ನೊಂದು ಅಕ್ಷರ ನಮ್ಮಪ್ಪನ ಬಗ್ಗೆ ಮಾತೆತ್ತಿದ್ರ ಮಗನ, ನಿನ್ನನ್ನು ಒತ್ತು ನೋಡಿದ ಕೊತ್ತು ಕೊಯ್ದು ನನ್ನ ಹೊಲದ ಬದಲಾಗ ಹೋಗದ ಬಿಟ್ಟಲ್ಲೇ ಮಗನ. ಎತ್ತರ ಮಗನ ಯಾಚಾರ ಸತ್ತೆ ಎಡೆಯಲ್ಲಿ ರತ್ನದರಳನ್ನು ಎಟ್ಟು ಹೊನ್ನಿನ ಮನೆಯನ್ನು ಕಣ್ಣಲ್ಲೇ ಕಣ್ಣಿಟ್ಟ ಕಾಯುವ ಈ ನಾಗೇಶನಿಗೆ ಎತ್ತರ ವಹಿಸಿ ಮಾತನಾಡಿವ್ಯಾ. ಸೇಡಿಗೆ ಕಡಿವಾಣ ಹಾಕಿಸಿಕೊಳ್ಳಬೇಡ ಶಕ್ತಿ. ಸುಮ್ಮನೆ ಇವಳನ್ನು ಬೆಟ್ಟು ಕಟ್ಟು ಹೊರಟು ಹೋಗ. ಮಸುಳಿದವಳಿಗೆ ಸಿಲುಕಿದ ಈ ಹಸುಳಲ್ಲಿ ನಿನಗೆ ಒಪ್ಪು ಹೋಗಲಿಕ್ಕೆ ನಾನೇನು ನಪುಸಕನಲ್ಲ. ಕುರಿ ಹಾಲ ಕುಡಿದು ಕರಿನಾಗರೊಂದಿಗೆ ಚಡ್ಡಿ ಹಾಕಿ ಸೋಟು ಬಾರ್ಸಲ್ ನಿಂತರು ಪ್ರಚಂಡ ಬೆಲೆ. ನಾಗರಾಜ್, ಆ ಸೇಡಿನ ಪ್ರತಿಕಾರದಲ್ಲಿ ಇವಳು ಮುಟ್ಟಾತಿರುತ್ತ ಆಟ ಮುಂದುವರೆದು ಬಂದರೆ ಇದೇ ನನ್ನ ಪರಶುರಾಮನ ಮೊದಲಿಗೆ ನನ್ನ ಬಲಿ. ನಿನಗೆ ಒಳ್ಳೆ ಮಾತಿನಿಂದ ಹೇಳುತ್ತಲೇ ಸುಮ್ಮನೆ ಇವನ ಬೆಟ್ಟು ಕೊಟ್ಟು ಹೊರಟು ಬಿಡು. ನಿನ್ನಂತವನ ಪಲ್ಲು ಬೆದರಿಕೆಗೆ ಹೆದರಿ ಇವಳನ್ನು ಬೆಟ್ಟು ಕೊಟ್ಟು ಹೋಗಲಾಕೆ ನಾನೇನು ನೆಪುಸಕನಲ್ಲ. ಸತ್ಯ ನನ್ನೊಂದಿಗೆ ವಾದಿಸುವುದು ತರವಲ್ಲ. ಸುಮ್ಮನೆ ಇವಳನ್ನು ಬೆಟ್ಟು ಕೊಟ್ಟು ಹೊರಟು ಕರಿನಾಗರ ಮಿಡಿನಾಗರ ಜಾತಿಗೆ ಅಂಟಿಕೊಂಡಿರುವ ಈ ನಾಗೇಂದ್ರ ಮನಸ್ಸು ಮಾಡಿದರೆ ನಿನ್ನ 101 ಕೊಲೆಯಲ್ಲಿ ಪಾಸಿನಲ್ಲಿ ಮೀಸಲಿಡಬೇಕಾಗುತ್ತದೆ ಜೋಕೆ. ಆ ನಿನ್ನ ಕರಿನಾಗರ ಮಿಡಿನಾಗರ ಸರ್ಪಕ್ಕೆ ನಾನೊಬ್ಬ ಆಡ್ಸು ಆಗಾಡಲೆಂದು ತಿಳಿ. ಸುಮ್ಮನೆ ಮಾತಿಗೆ ಮಾತು ಬೆಳೆಸಿ ನಿನ್ನ ಔಷಧ ಕುಡಿ ಕತ್ತರಿಸಿಕೊಳ್ಳಬೇಡ ಶಕ್ತಿ. ನಿಮ್ಮಂತ ಸಮಾಜ ದ್ರೋಹಿ ತಲೀಲಿಕ ಜೋಡಿ ಹೋರಾಡಲು ಸಿಗುವುದು ನನಗೆ ಮುಕ್ತಿ. ಶಕ್ತಿ, ನಿನ್ನ 100 ಚಿರದ ಗೂಡು ಸೊಟ್ಟು ಬೂದಿ ಆಗುವಾಗ ಎಲ್ಲಿ ಹೋಗುತ್ತಲೇ ನಿನ್ನ ಶಕ್ತಿ. ಒಟ್ಟಲ್ಲಿ ಉರಿತಿರುವ ಬೆಂಕಿಗೆ ಇನ್ನಟ್ಟು ತುಪ್ಪ ಚೆಲ್ಲಿ ಒತ್ತಸಬೇಡ. ನನ್ನ ಹೃದಯದಲ್ಲಿ ಕಥಕಥನೆ ಕುದಿತಿರುವ ಆ ಸೇಡಿನ ಕಿಡಿ ಮದ್ದಿಗೆ ಹರಿನಾರಾಯಣ ಬಂದು ಹೊಟ್ಟ ತಡೆದಿರು ಸರಿ ಮಗಳು. ಬೆಂಕಿ ಇಟ್ಟ ವ್ಯಕ್ತಿಯ ಶಿರ ಕಡಿದೇ ಬಿಡಲಾರೆ. ನನಗೆ ಕೇಳ ಮಗಳು, ಕೇಳಿ ಚಂದ ಕಡಿದು ನಮ್ಮ 3 ಅಕ್ಷರವಾಗದೆ ಕಟ್ಟದಿದ್ದರೆ ಮಗಳು ನಾನು ನಮ್ಮ ಅಪ್ಪನ ರಕ್ತಕ್ಕೆ ಜನಿಸಿದ ಮಗನೆಂದುತ್ತೇನೆ. ನಾವು ಆ ಸೇಡಿನ ಪ್ರತಿಕಾರದಲ್ಲಿ ಇವಳನ್ನು ಮುಟ್ಟೆತ್ತಿರುತ್ತ ಆಟ ಮುಂದುವರಿಸಿ ಬಂದರೆ ಇದೇ ನನ್ನ ಪರಶುರಾಮನ ಕೊಲ್ಲಿಗೆ ಮೊದಲನೇ ನರಬಲಿ. ಶಕ್ತಿ, ನನ್ನ ಪ್ರೇಮ ಕಾರ್ಯಕ್ಕೆ ನೀನಿಂದ ಅಡ್ಡಾಯಿಸಿ ಬಂದು ಒದ್ದು ಹೊರಗಾಯಾದ ಹುಲಿಯಂತೆ ಮಾಡುವೆಂದ ಮೇಲೆ ಸಮಯ ಬಂದಾಗ ಇದರ ಸೇಡು ತೀರಿಸಿಕೊಳ್ಳದೆ ಬಿಡಲಾರೆ. ಹೋಗಲಿ, ನಿನ್ನಂತ ಕೋತಿಗೆದ್ರು ಹೋಗಲಿಕ್ಕೆ ನಾನೇನು ಕೈಯಲ್ಲೇ ಬಳಿಯೇ ತೊಟ್ಟಿಲ್ಲ. ಯಮುನಾ, ಇಂಥ ಕಾಡಾಡುವುದರಿಗೆ ನೀನೇಕೆ ಬರಕ್ಕೆ ಹೋಗಿದ್ದೆ? ನನ್ನ ತಂದೆಯವರ ದಿನಕರ್ಮದ ಪೂಜೆಗಂತ ಬಂದಿದ್ದೆ. ಈ ಪಾಪಿಯಿಂದ ನನ್ನನ್ನು ಪಾರು ಮಾಡಿದ ನಿಮಗೆ ನನ್ನ ಧನ್ಯವಾದಗಳು. ಸಹಾಯಕ ಕಷ್ಟಗಳಿದ್ದರೆ ಕಾಪಾಡೋದೇ ನಿಜವಾದ ಗಂಡಸಿನ ಧರ್ಮ. ನೀನಿನ್ನು ಮನೆಗೆ ಹೋಗಬಹುದು. ಶಕ್ತಿ, ನನ್ನ ಬಾಳಿಗೆ ಬೆಳಕಾಗಿ ನನ್ನ ಕೈ ಹಿಡಿದು ನಿಮ್ಮ ಸತಿಯನ್ನಾಗಿಸ್ಕೊಳ್ಳಿರಿ ಅಂತ ನಿಮ್ಮ ಅಡಿ ಹಿಡಿದು ಕೇಳಿಕೊಳ್ಳಿ. ಎದ್ದೇಳು ಯಮುನಾ, ನೀನು ತಿಳಿಗೊಂಟು ಸುಲಭ ಅಲ್ಲ ನಮ್ಮಿಬ್ಬರ ಮದುವೆ. ಅಣ್ಣಾತಿಗೆರೆಗಳಲ್ಲಿ ಬಿದ್ದ ಪ್ರಾಣಿ ನೀನು. ನನ್ನನ್ನು ಯಾವುದೇ ರೀತಿಯಲ್ಲಿ ಮೆಚ್ಚಿಕೊಂಡ್ರೆ ಅಂದ ಮೇಲೆ ಮನೆಯಲ್ಲಿ ಹಿರಿಯರನ್ನು ಕೇಳೋಣ. ಅವರು ಒಪ್ಪಿದ್ರು ಸರಿ, ಒಪ್ಪದಿದ್ದರೂ ಸರಿ, ನಿನ್ನನ್ನು ಕೈ ಹಿಡಿದು ಕಾಪಾಡ ಭಾರ ನನಗಿರಲಿ. ಮೆಚ್ಚಿದ ಶಕ್ತಿ, ಈ ನಿಮ್ಮ ಉದಾರ ಗುಣಕ್ಕೆ ನಿಮ್ಮ ಕೈ ಹಿಡಿಯುವ ನನಗೆ ಅದ್ಯಾವ ಜನ್ಮದ ಪುಣ್ಯವೋ ನಾ ಕಾಣೆ. ಹಾಗಾದ್ರೆ ಈ ನಿನ್ನ ಪ್ರೇತನ ಮನ ತನಿಸುವಂತೆ ಒಂದು ಪ್ರಣಯದ ಗೀತೆ ಹಾಡು ಮೊದಲು.
ಹೊತ್ತಾಗಿಲ್ಲವೇ ನಿನಗೆ? ಆಯಿತು ರೀ, ಸದ್ಯ ಹೋಗುತ್ತೇನೆ. ನಾನು ಆಳುಗಳಿಗೆ ಮೇಲಿನ ಹೊಲಕ್ಕೆ ಹೋಗಿರಂತ ಹೇಳಿ ಬರ್ತೀನಿ. ಈ ಹಣವನ್ನು ಮನೆಯಲ್ಲಿ ಸರಿಯಾಗಿಡು. ಸ್ವಾಮಿ, ಆಗಲೇ ಶೇಂಗದ ಬಿಲ್ ತೆಗೆದುಕೊಂಡು ಬಂದಿರಾ? ಹೌದು ಗಂಗಾ, 10,000ಕ್ಕೆ ಮಾರಾಟವಾದ ನನ್ನ ಸಂಘದ ವ್ಯಾಪಾರ ಕ್ಯಾನ್ಸಲ್ ಮಾಡಿದರು. ಆದರೂ ಕೂಡ ಮತ್ತೆ 8,000 ಹಣದ ಗಂಟವಾಯಿತು. ದಲಾಲಿ ಅಮಾಲಿ ಮಾಲೀಕನಿಂದ ಅಡಚಣೆಗೆ ತೆಗೆದುಕೊಂಡು ಅಡ್ವಾನ್ಸ್ ದುಡ್ಡು ಎಲ್ಲ ತೀರಿಸಿ ಕೇವಲ 4,000 ಬಂದಿದೆ. ಭೂಮಿ ತಾಯಿ ಬೆಳೆದು ಹಣದ ಒಳ ಹರಿಸಿದರು. ರೈತನಿಗೆ ಸಿಗುವುದು ಬರೀ ಕಣ್ಣೀರಿ ಆಯ್ತಲ್ಲ ಸ್ವಾಮಿ. ಬರೀ ಶ್ರೀಮಂತರ ಸುತ್ತಾಗಿ ರೈತನು ಕತ್ತು ವಿಚಿಕಿದರೆ ರೈತನ ಬಾಳು ಕಣ್ಣೀರನ ಗೋಳು ಆಗುವುದರಲ್ಲಿ ಸಂದೇಹವೇ ಇಲ್ಲ ಗಂಗಾ. ಎಂದು ಕಣ್ಣು ತರಿವನು ಆ ಭಗವಂತ. ಅಣ್ಣ ಅತ್ತಿಗೆ
ಬಾ ಸಹೋದರ, ಇವಳು ಯಾರಪ್ಪ? ಎನ್ನ ಮಗಳು? ಇವಳದೊಂದು ದೊಡ್ಡ ಕಥೆಯನ್ನ. ಇವಳು ಚಂದ್ರನ ಮಗಳು ಯಮುನಾ ಅಂತ. ಇವಳು ತಂದೆ ಯಾವುದೇ ಕೊಲೆ ಕೈ ಒಳಗೆ ಸಿಕ್ಕು ಸತ್ತ ಹೋಗಿಬಿಟ್ರು. ಏನು, ಇವಳ ತಂದೆ ಚಂದ್ರವನ್ನೇ ಕೊಲೆ ಐತೆ? ಕೊಲೆ ಅಷ್ಟೇ ಕಣ್ಣ, ಇವಳ ಆಸ್ತಿ ಕೂಡ ರುದ್ರೇಗೌಡರ ಸೊತ್ತಾಗಿ ಹೋಗಿದೆ. ಅಸಹಾಯಕ ಕಷ್ಟದಲ್ಲಿ ನರಳಿ ಬರುತ್ತಿರುವ ಹೆಣ್ಣಿಗೆ ನಾನೇ ಹೆಸರು ಕೊಟ್ಟು ಇವಳು ಬಾಳಿಗೆ ನಾನೇ ಜ್ಯೋತಿ ಆಗಬೇಕೆಂದು ಕರೆದುಕೊಂಡು ಬಂದೆ. ಇದಕ್ಕೆ ತಮ್ಮಿಬ್ಬರು ಅನುಮತಿದ್ದರೆ ನಮ್ಗಿಬ್ಬರಿಗೆ ಆಶೀರ್ವಾದ ಮಾಡಬಹುದು. ಇದೇನಪ್ಪ ಶಕ್ತಿ? ಕುರಿ ಹುಡುಕ್ತನಂದು ಹೋದ ನೀನು ಮರಿನ ಹುಡುಕಿ ತಂದು ಬಿಟ್ಟಲ್ಲಪ್ಪ ಶಕ್ತಿ. ನಿನ್ನ ಅಣ್ಣನ ಬೆನ್ನಿಂದೆ ಅಂತ ಪವಿತ್ರ ಹೃದಯದ ಸಹೋದರನಾಗಿ ಜನಿಸಿ ಬಂದು ತಮ್ಮ, ನಿನ್ನನ್ನು ಏನಂತ ವರ್ಣಿಸಲಿ? ಕತ್ತಲು ಕಾಲಿಗಿಚ್ಚನಂತೆ ನುಚ್ಚು ನೂರಾಗಿಸಿ ಸ್ವಚ್ಛ ಹೃದಯದ ಈ ಅನಾಥ ಹೆಣ್ಣನು ಮದುವೆಯಾಗಿ ಬಾಳೆ ಜ್ಯೋತಿಯನ್ನು ಬೆಳಗಿಸ್ತೀನೆಂದು ಹೇಳುವಲ್ಲ, ನನಗೆ ಬಹಳ ಸಂತೋಷವಾಯಿತು. ಜಗದೊಡಿವೆ ರೈತನೇ ಒಬ್ಬನೇ ಎನ್ನುವ ಸತ್ಯದ ಕೀರ್ತಿ ಒಡನೆ ಅಣ್ಣ ಅತ್ತಿಗೆಯರ ಮೂರ್ತಿಯನ್ನು ಸದಾ ಸ್ಮರಿಸುತ್ತಿರುವೆಂದಾಗ ಈ ಕಾರ್ಯಕ್ಕೆ ಅನುಮತಿ ಕೊಡಲಾರನೆ. ಹಿಂದೆ ಮುಗಿಲಿ ನಿಮ್ಮಿಬ್ಬರ ಗಾಂಧಾರ ವಿವಾಹ. ಓಹೋ, ಏನೋ ಕಾರ್ಯಕ್ರಮ ಹಮ್ಮಿಕೊಂಡಂತೆ ಕಾಣುತ್ತಿದೆಯಲ್ಲ ಶಿವಶಕ್ತಿಯರ ಒಳಗ. ಏನೂ ಇಲ್ಲ, ಬರ್ರಿ ಗೌಡ್ರೆ, ಕುಳಿತುಕೊಳ್ರಿ. ಕುಳಿತುಕೊಂಡು ಮಾತನಾಡೋದು ಗೌಡ್ರ ಕೆಲಸ ಅಲ್ಲಪ್ಪ ತಮ್ಮ, ಅದು ನನ್ನ ಕೆಲಸ. ಯಾಕಂದ್ರ 3 ವರ್ಷದ ಕಟ್ಟಬಾಕಿ ಭೂಕಂದಾಯ ವಸೂಲಿಗೆ ಬಂದೀವಿ. ನೀ ಪಟ 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 ಲೋಟ್ ಎನಿಸ್ಬಿಡು. ಚಕೋಟೆ ಮಾಡುತ್ತೆ ಬಂದಿರಬೇಕು, ಮೋಸವಿದೆ. ದೇವರಾಣಿಗೆ 3 ವರ್ಷ ಕಟ್ಟಬಾಕಿ ನಿಂತೈತಿ. ಜೇಟಿಗೆ ಸೇರಿ ಎಲ್ಲ ಕಸರು ನಿಮ್ಮ ಅಪ್ಪನ ಹೆಸರಿಗೆ 1500 ರೂಪಾಯಿ ಆಗೈತಿ. ಕಟ್ಟಬಾಕಿ ಇದ್ದಿದ್ದು ನಿಜ. ಸುಲಿ ಮಾಡಂತ ಮೇಲಿಂದ ಇವರಿಗೆ ಒತ್ತಡ ಹಾಕಿದ್ದಾರೆ. ಸೇರಿ ಬಂದಿದ್ದೇವೆ, ಹಣ ಕಟ್ಟಿಬಿಡಿ. ಕಟ್ಟಿದ ಮೇಲೆ ಈಗ ಹಣ ಕಟ್ಟುವುದಿಲ್ಲ. ಕಟ್ಟದಿದ್ದರೆ ಹಣ ಕೊಡುವವರೆಗೂ ನಿಮ್ಮನ್ನು ಕಟ್ಟಿ ಹಾಕಬೇಕಾಗುತ್ತದೆ. ಕುಡಿದ ಸಿಟ್ಟಿನಿಂದ ಮಾತನಾಡಲಿಕ್ಕೆ ನೀನೇನು ತಲಾಟಿ ಕೈಯಲ್ಲಿರುವ ಅಧಿಕಾರ ಅಲ್ಲ. 20 ಹಳ್ಳಿಯ ರೈತರ ಅಧ್ಯಕ್ಷನಾದ ನನಗೆ ಮೀರಿ ಮಾತನಾಡಿದರೆ ನಿನ್ನನ್ನು ಗೊತ್ತಿಕೊಳ್ಳಬೇಕಾಗುತ್ತದೆ. ಅಕ್ಷರ ನಮಗೆ ಸ್ಥಿತಿಯು ನಮ್ಮದೇ ಅಧಿಕಾರ ನಡೆಸಲಿಕ್ಕೆ ನೀನೇನು ತಾಲೂಕು ತಹಸೀಲ್ದಾರನಲ್ಲ. ಮನೆಯಿಂದ ಅವರಿಗೆ ನಿನ್ನ ತಮ್ಮನಿಂದ ನನಗೆ ವಾಚ್ಯ ಶಬ್ದವನ್ನು ಆಡಿಸ್ತಿದ್ಯಲ್ಲ ಮಗನೇ, ಸತ್ತು ಬಂದಿದೆ ನಿಮಗೆ. ಮಾತಾಡು ಮಾತಾಡೋಕೆ ನಮ್ಮ ನಿನ್ನ ಮನೆಯ ಅನ್ನ ತಿಂದು ಬೇಡ ದೇಹ. ಅಪ್ರಭಟದಲ್ಲಿ ಮನೋರಂದಾಸದಲ್ಲಿ ಇವರೆಲ್ಲ ತುಂಡರಿಸಿ ಇವರ ಮನೆಗೆ ಬೆಂಕಿ ಹಾಗಾದರೆ ಈ ಶಕ್ತಿಯ ಎದೆಗುಂಡಿಗೆಗೆ ನಿಮ್ಮ ಕಾಲಿಗೆ ಬೇಕು. ನಾವು ತುಂಬಬೇಕಾದನ ಈಗಲೇ ತುಂಬಿ ಬಿಡ್ತೀವಿ. ಎಂತ ಹೇಳಿತನ ಮಾತಾಡಿದೆ ಅಣ್ಣ, ಎಂತ ಹೇಳಿತನ ಮಾತಾಡಿದೆ. ನಿನ್ನ ಹಾದಿಗೆ ಆಗಿಬಿಟ್ಟರೆ ಈಗ ಕಳೆದಾಗಿರುವ ಈ ಊರ ಚಂಡದ
ಹುಚ್ಚು ಕೊಡಬೇಕಾದ ನಾ ಕೊಡುವುದೇ ನಮ್ಮ ಕೆಲಸ. ತಮ್ಮನೆ ಹೊಡೆದು ಬಡಿದು ಈ ಚಂಡನಿಗೆ ಎಲ್ಲ ಆಸ್ತಿಯನ್ನು ಕೊಟ್ಟು ಬಿಡು. ಹೋದ ಮೇಲೆ ನಿಶ್ಚಿತವಾಗಿರಂತೆ. ಅಣ್ಣ ಈ ಚಂಡಲ ಗೌಡರು ಆತ್ಮನ ತಿಳಿದಿಲ್ಲ, ಅದು ನಾನೇ ತಿಳಿಸುತ್ತೇನೆ. ಮಾತ್ರ ಕೈ ಎತ್ತಿ ಒಂದು ಕಾಸು ಕೂಡ ಕೊಡಬೇಡಣ್ಣ, ಕಾಸು ಕೂಡ ಕೊಡಬೇಡ. ಕೊಡದಿದ್ದರೆ ಲೀಲಾವಿಗೆ ಹಚ್ಚಬೇಕಾಗುತ್ತದೆ ನಿಮ್ಮ ಹತ್ತಿಯನ್ನು. ಸ್ವಲ್ಪ ಹಣದ ಸಲುವಾಗಿ ಶಿವಣ್ಣ, ನೀನು ತಿಳಿದವನು, ಮೇಲಾಗಿ ದೊಡ್ಡ ರೈತ. ನೀನ ಈ ರೀತಿ ನಿಮ್ಮ ತಮ್ಮನೊಂದಿಗೆ ಚೀರಾಡುದು ರಿಗಾಡುದು ಮಾತ್ರ ಹುಚ್ಚರಾಗೋದು ಖಂಡಿತನ. ನಿನ್ನ ಕೆಲಸ ಎಟ್ಟೈತಟ್ಟು ಮುಗಿಸ್ಕೊಂಡು ಹೋಗು. ಇನ್ನೊಂದು ಅಕ್ಷರ ಮಾತೆತ್ತಿದ್ರೆ ಮಗನ ನಿನ್ನನ್ನು ಹೊತ್ತು ನೋಡಿದ ಕೊತ್ತು ಕೊಯ್ದು ಬಿಡ್ತೀನಿ. ಮುಂದೆ ಕೈ ಮಾಡಿದ್ರೆ ನಿನಗೆ ನಾನು ಆನೆ ಆಗಿದೆ. ತೆಗೆದುಕೊಂಡು ಬಿಡ್ರಿ ನಿಮ್ಮ ಇದು ನೋಡಪ್ಪ ನಿನ್ನ ಬುದ್ಧಿವಂತನ ಮಾತು. ಗೌಡ್ರೆ ಅಕ್ಷಯ ಬಾರಿಗೆ ಹೋಗಿ 2 ಪೆಗ್ ಹೊಡೋದ ಗಾಪ್ನ ಹೆಸರು ಮನ್ಯಾಗ ಗಾಪ್ನ ಇದೇ ರೀತಿ ಅವ್ರಿಗೆ ಎದುರಿ ಎಷ್ಟಿಂದ ಹಣದಿಂದ ಹಾಳಾಗುತ್ತದೆ. ಸತ್ಯದ ಮಾತು ಈ ಕಲಿಯುಗದಲ್ಲಿ ಸತ್ತು ಹೋಗಿದೆ. ಕರ್ಮದ ಗಂಟ ಮಾತ್ರ ಒಂದೇ ಅಂಟಿಕೊಂಡಿದೆ. ಭೂಮಿ ತಾಯಿ ಮನಿ ತುಂಬಾ ದವಸದ ದಾನಿ ತುಂಬಿಕೊಂಡರೂ ಅದು ಎಲ್ಲ ಕಟಕ ಸರ್ಕಾರದ ವಸವಾಗುತ್ತದೆ. ಅಂದಾಗ ನಾವು ನಿನಗೇನೆಂದು ಉತ್ತರಿಸಲು ತಿಳಿಯಲಾಗಿದೆ. ಎಂತ ಗಂಡವನ್ನು ಎದುರಿಸುವುದು ಈ ಭೂತಾಯಿಗೆ ಗೊತ್ತು. ಅನಾರ್ಕಲಿ ಏನು ಬೇಕಾಗಿತ್ತು? ಬರಬೇಕಾದ ಬಾಕಿ ಬರೋದಿತ್ತು. ಅಂದ್ರೆ ಏನ್ ತಿಳಿಸಿ ಹೇಳುದೈತ್ರಿ ನಿಮಗ? ಕೈಯಲ್ಲಿ ಪುಸ್ತಕ ನೋಡಿದ್ರ ಗೊತ್ತಾಗುದಿಲ್ಲ ನಿಮಗ? ನಿಮ್ಮ ಮಂಡಳಿಗೆ ಹೊಸದಾಗಿ ಬಂದ ವಸೂಲಿ ಕ್ಲಾರ್ಕ್ ಅಂದ್ರೆ ಅಕೌಂಟೆಂಟ್. ನಿಮ್ಮ ಮನೆಯ ಪಟ್ಟಿಯ ಬಾಕಿ 4 ವರ್ಷದ ನಿಂತಿದೆ, ವಸೂಲಿ ಮಾಡಲಿಕ್ಕೆ ಬಂದಿರುವೆ. ಏನು ಹೇಳ್ತೀರಿ ಸಾಹೇಬ್? ನಾನು ಚಕೋಟಿ ಮಾಡುತ್ತಾ ಬಂದಿರುವೆ. ಏನೋ ಮೋಸವಿದೆ. ನಮ್ಮ ಮೋಸ ಮಾಡಕ ನಾನೇನ ಪಂಚಪ್ಪ ಅಲ್ಲ, ನಾನು ಶುದ್ಧ ಮುಸ್ಲಾಂ ಅದೀನಿ. ನೀವು ತುಂಬುತ್ತಾ ಬಂದಿರೋ ಹಣ ಮೊದಲಿನವ್ರು ಹೆಚ್ಚಾಗಿದ್ರೆ ನಾನೇನು ಮಾಡಲಿ? ಮಾತ್ರ 800 ಕೊಟ್ಟು ಪಾವತಿ ಪಡೆದುಕೊಳ್ಳಿರಿ. ತಂದೆ ಗುರು ಗಂಗಾಧರ ಸ್ವಾಮಿ, ಈಗ ಎಂತ ಸಂಕಟದ ಅಗ್ನಿ ಪರೀಕ್ಷೆಯಲ್ಲಿ ನೂಕಿದೆಯೋ ತಂದೆ ಸಾಹೇಬ್ರೆ, ಸತ್ಯವಾಗಿ ನನ್ನ ತುಂಬಿದ್ದೇನೆ. ನೋಡ್ರಿ ಬೇಕಾಗತ್ತೆ. ನೀವು ನಮ್ಮ ಮಂಡಲ ಪಂಚಾಯತ್ ಪಾವತಿ ಅಲ್ಲ ಶಿವಶಕ್ತಿ ಅವರೇ, ಪಾವತಿ ನಿಮ್ಗೆ ಮೋಸ ಮಾಡಿ ಹಣ ಎತ್ತಿ ಹಾಕಿದ್ದಾನೆ. ಪತ್ತೆ ಹೆಚ್ಚು ಹಣ ವಸೂಲಿ ನಾ ಮಾಡಿಕೊಂಡು ಬರ್ತೇನೆ. ಯಾವ ಕಡೆ ಇರುವನು, ಯಾವ ಊರಿಗೆ ಹೊರಗಾಗಿಸಿಕೊಂಡಿರುವನು ಯಾರಿಗೆ ಗೊತ್ತು? ಇದರಾಗಿ ಬಡ ರೈತರ ರಕ್ತ ಏರ್ತಿರುವಂದಾಗ ಯಾರು ಮಾಡಲು ಸಾಧ್ಯ? ಎದುರಾಗಿ ನಿಲ್ಲಬೇಕಲ್ಲ. ಹಾಗೆ ಎದುರು ಕೂತ್ರೆ ಈ ಜೀವವನ್ನು ಸಜೀವ ಮಾಡುವಲ್ಲಿ ಬಿಡುವುದಿಲ್ಲ. ಬಂದಿದ ಬರಲಿ ಹಣ ಕಟ್ಟು ಆಗಿದ್ರೆ ಹಿನ್ನೆಲೆ ತಿಳಿದರೆ ಸಂಪತ್ತು ಹಾಗೆ
ಯಾರೆಂಬುದು ತೋರಿಸೇ ಬಿಡುತ್ತೇನೆ. ಆಯ್ತು ಸರಿ, ಈ ಪಾವತಿಯನ್ನು ಸರಿಯಾಗಿ ಕಾಯ್ದಿರಿಸಿ ನಾನು ಬರುತ್ತೇನೆ. ಸಹೋದರ, ಇದೇ ರೀತಿ ಶಿವಶಕ್ತಿಯರೇ, ನಿಮ್ಮದೊಂದು ಕಾಲ್. ಎಂತ ಸಹಿಸಿದಪ್ಪ ಈ ಸಂಸಾರದ ಭಾರವನ್ನು. ಸತ್ತು ಹುಟ್ಟಿ ಬಂದಿದ್ದರಲ್ಲೇ ಪಾಲಾಗಿ ಹೋಯ್ತಲ್ಲಪ್ಪ. ಕೂಡ 3 ಸಾರಿ ತುಂಬಬೇಕಂತ ಬಂದಿದೆ. ಧೂಳಲ್ಲಿ ನೋಡಿದರೆ ಪ್ರಾಣ ತ್ಯಾಗ ಮಾಡಿ ಯಾವ ಸರ್ಕಾರವನ್ನೇ ಸುಟ್ಟು ಹಾಕಬೇಕಂತ ಎಷ್ಟೊಂದು ಸಹಿಸಿಕೊಳ್ಳಲಿ. ಸ್ವಾಮಿ, ಈ ರೈತರ ಪ್ರಾಣವನ್ನು ಸರಿ ಕಾಣುತ್ತದೆಯೇ? ಎಳೆದಿದ್ರಲ್ಲಿ ಅಳೆಯುವುದು ಉಳಿಯುವುದು ಒತ್ತಿ ಪಾಲು ಇಟ್ಟಯ್ಯನ. ಎಂತ ಬದುಕಬೇಕು ಈ ಕೆಟ್ಟ ಸಮಾಜದಲ್ಲಿ? ಜಗದ ಅನ್ನದಾತನೆಂದು ಅಂದು ಲಂಚ ಜಗದ ಅನ್ನದಾತನೆಂದು ಹೇಳು ತಂದೆ, ಹೇಳು. ಕಣ್ಣು ಮುಚ್ಚಿಕೊಂಡು ರೈತರಿಗೆ ಹಣ ಕೊಟ್ಟು ರೈತರಿಗೆ ಕಣ್ಣೀರು ಕೊಟ್ಟರೆ ರೈತ ಉದ್ಧಾರ ಆಗುತ್ತದೆ. ಕಟ್ಟಿ ಬಿತ್ತಿ ಬೆಳೆದ ಈ ರೈತ ಇಂದು ನಿನ್ನ ಕಣ್ಣೀರು ನೋಡು ಈ ರೈತ. ಅವಳು ಬೇಡ, ಅವಳು ಬೇಡ, ಸಮಾಧಾನ ತೆಗೆದುಕೋ, ಅದಕ್ಕೆ ನಾನಿದ್ದೇನೆ. ಸಹಿಸಿಕೊಳ್ಳಲು ಸಹೋದರ, ಬ್ರಹ್ಮ ಸೃಷ್ಟಿಸಿದ ಬ್ರಹ್ಮಾಂಡವನ್ನು ಬ್ರಹ್ಮನಾಲ್ಕ ವೇದಗಳಿಂದ ನಡೆಸುತ್ತಿದ್ದಾರೆ. ಸೋಮರಕ್ಷಕನ ರಾಕ್ಷಸ ಅವುಗಳನ್ನು ಕಿತ್ತುಕೊಂಡು ಕತ್ತಲು ಮಾಡಿ ನೀರಿನಲ್ಲಿ ಮುಳುಗಿದಂತೆ ಇಂದು ರೈತನ ಕೈಕಾಲುಗಳನ್ನು ಚಾಂಡಲು ಕತ್ತರಿಸಿಕೊಂಡು ಜಗತ್ತಿನ ಕತ್ತಲಾಗಿ ಮಾಡುತ್ತಿದ್ದಾರೆ. ಅದಕ್ಕೆ ನಾನಿದ್ದೇನೆ. 4 ವೇದಗಳನ್ನು ರಾಕ್ಷಸನಮ್ಮ ತಾಯಿ ನಡೆಸಿದಂತೆ ತಂದೆ ಅನ್ನದಾತ ರೈತನೊಬ್ಬ ಹಾಗೆ ಸತ್ಯ ಮಾಡದಿದ್ದರೆ ಸೌಂದರ್ಯ ಅನ್ನೊಂದು ತಿಳಿ. ನನಗೆ ನೆಮ್ಮದಿ ಇದೆಯಪ್ಪ. ನೀನು ಹೇಳಿದ ಕೆಲಸ ಮಾಡಿ ತೀರಿಸುವೆ ಗಂಡಿನ ಹಿಂದೆ ಬಿಲಿ ನಿಮ್ಮಿಬ್ಬರ ಗಾಂಧರ ವಿವಾಹ. ಕೈ ಹಿಡಿದು ನಿನ್ನ ಪ್ರೀತಿಯ ಚರಿತ್ರ ಅಮರವಾಗಿ ಉಳಿದು ಹೋಗಲಿ. ದೇಶದ ಹತ್ತಿರವಾಗಲಿ, ನೊಂದು ಬಳಲುತ್ತಿರುವ ಯಮುನೆಯ ಕೀರ್ತಿ ಈ ಜಗತ್ತಿಗೆ ಕೀರ್ತಿವಾಗಲಿ, ಅದೇ ನನ್ನ ಆಸೆ. ಪವಿತ್ರವಾದ ನದಿಯಿಂದ ಬೆಳಗಿನ ಯಮುನಾ ಶಕ್ತಿಯ ಬಂದು ಶಿವಗಂಗೆಯರ ಹೃದಯದಲ್ಲಿ ಆದರೂ ಪೂಜಿಸುವುದು ಮಾತ್ರ ಮರೆಯಬೇಡ. ನಿಮ್ಮ ಮಾತನೆಂದಿಗೂ ಮರೆಯಲಾರೆ. ನಮ್ಮ ಮನೆಯಲ್ಲಿ ದಿನವೂ ನಿನಗೂ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ?
ನಮ್ಮ ಮನೆಯಲ್ಲಿ ಚಿಲ್ಪಿರಿ ಹಕ್ಕಿಗಳೇ ಪ್ರೀತಿಯ ಮಾತೆ ಕೇಳಿ ಕಣ್ಣಿನ ಕಾಣನು ಕಾಯಾದ ನೋಡಿ ಸಿಗುದೆಯೇ ಇರುವರು ನಗುವವನು ಬೇಕುತ್ತಿದೆ ಆರಾಡೋ ಮನಸ್ಸಿಗೆ ಆಕಾಶವನ್ನಾರೆ ಈ ಕಂಗಳೇ ಕೊಡೆಯಾಗದಿ ಕಣ್ಣಿದ ಹನಿಯಲ್ಲೇ ಹೃದಯದ ಹೂಗಳೇ ನಮ್ಮ ಮನೆಯಲ್ಲಿ ಭೂಮಿ ಶ್ರೀ